ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಜೀವಸ್ಯ ಜನ್ಮಾದಿ ವ್ಯವಹಾರ. ಜೀವನಿಗೆ ಘಟ ನಾವು ಜೀವನಿಗೆ ಜನ್ಮ ಇದೆ ಎಂದು ಶಾಸ್ತ್ರದಲ್ಲಿ ಕಂಡು ಬರ್ತಾ ಇದೆ ಅಲ್ಲವೇ? ಯಥಾಚ ಜೀವಾನಾಂ ಸರ್ವೇಪಿ ವ್ಯವಹಾರಾಃ. ಜೀವನಿಗೆ ಜನ್ಮ, ಮರಣ, ಕರ್ಮ ಮತ್ತು ಸುಖ ದುಃಖಾದಿಗಳು ಇದೆಲ್ಲ ಇದ್ದಂತೆ ಶಾಸ್ತ್ರ ಹೇಳ್ತಾ ಇದೆ, ನಮಗೆ ಅನುಭವಕ್ಕೆ ಅನಿಸುತ್ತಾ ಇದೆ. ಇದನ್ನು ವೇದಾಂತ ದೃಷ್ಟಿಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದೆ ಎಂಬುದು ನಮ್ಮ ಅನುಭವನೇ ಹೇಳ್ತಾ ಇದೆ. ಶಾಸ್ತ್ರದಲ್ಲಿ ಕರ್ಮಕಾಂಡ ಶಾಸ್ತ್ರವೂ ಹೇಳ್ತಾ ಇದೆ. ಏಕೆ? ಕರ್ತ ಎಂದು ಇಟ್ಕೊಂಡೇ ಅಲ್ಲವೇ? ಜನ್ಮ ಮರಣಗಳು ಇವೆ ಎಂದು ಅನುಭವ ಇದೆ, ಶಾಸ್ತ್ರ ಹೇಳ್ತಾ ಇದೆ. ಆದರೆ ಮತ್ತೆ ವೇದಾಂತ ತತ್ವದಲ್ಲಿ ಜೀವನು ಬ್ರಹ್ಮನೇ ಹೇಳ್ತಾರೆ, ಬ್ರಹ್ಮವೇ ಎಂದು. ಇದನ್ನು ಈ ಎರಡಕ್ಕೆ ಸಮನ್ವಯ ಹೇಗೆ? ಅದು ಹೇಳ್ತಾ ಇದ್ದೆ ನೋಡಿ. ತಥಾಚ ಜೀವಾನಾಂ ಸರ್ವೇಪಿ ವ್ಯವಹಾರ. ಜೀವನ ಕುರಿತು ಹೇಳಿರುವ ಗುಣಗಳು, ಕ್ರಿಯೆಗಳು ಅಥವಾ ತಾನು ಹೊಂದುವ ಸ್ಥಿತಿಗಳು ಎರಡು ಇವೆ ನೋಡಿ. ಜನ್ಮ ಮರಣ ಮುಂತಾದ ಸ್ಥಿತಿಗಳು, ತಾನು ಮಾಡುವ ಕೆಲಸಗಳು ಕರ್ತೃತ್ವ, ಅನುಭವಿಸುವ ಅನುಭವಗಳು ಭೋಕ್ತೃತ್ವ, ಈಗ ತಾನು ಹೊಂದುವ ಸ್ಥಿತಿಗಳು ಜನ್ಮ ಮರಣ ಇವೆಲ್ಲ ಜೀವನಿಗೆ ನಿಜವಾಗಿ ಇವೋ ಇಲ್ಲವೋ? ನಿಜವಾಗಿದ್ದರೆ ಅವನು ಬ್ರಹ್ಮ ಆಗಲ್ಲ. ಅವನು ಬ್ರಹ್ಮವೇ ಅಂದರೆ ಇವೆಲ್ಲ ಅನುಭವದಲ್ಲಿ ಅನಿಸುತ್ತಾ ಇವೆ, ಕರ್ಮಕಾಂಡ ಹೇಳ್ತಾ ಇದೆ, ಇದೆಲ್ಲಕ್ಕೇನರ್ಥ? ಪ್ರಶ್ನೆ ಬರುತ್ತದಲ್ಲವೇ? ಇದೆಲ್ಲ ಜೀವನಿಗೆ ಸುಖ ದುಃಖಗಳು, ಕರ್ಮಗಳು, ಸಂಸಾರ ಇದೋ ಇಲ್ಲವೋ ಹೇಳಿ? ಸಂಸಾರ ಇದ್ದರೆ ಸಂಸಾರಿ ಆಗಿದ್ದನಲ್ಲ. ಇಲ್ಲ ಅಂದರೆ ಈ ಅನುಭವಕ್ಕೆ ಅರ್ಥವೇನು? ಈ ಅನುಭವಕ್ಕೆ ಅರ್ಥವೇನು? ಪ್ರಶ್ನೆ ಬರ್ತದೆ. ಇದಕ್ಕೆ ಉತ್ತರ ಹೇಳ್ತಾರೆ ನೋಡಿ. ತಥಾಚ ಜೀವಾನಾಂ ಸರ್ವೇಪಿ ವ್ಯವಹಾರಾಃ ಘಟಾಕಾಶ ಮಹಾಕಾಶ ವ್ಯವಹಾರವದೇವ ಬೋದ್ಧವ್ಯಾಃ ಇತ್ಯುನ್ನೇತುಂ ಶಕ್ಯಂ. ಘಟಾಕಾಶ ಮಹಾಕಾಶವತ್ ಅಂದರೆ ಮಹಾಕಾಶದಲ್ಲಿ ಘಟಾಕಾಶ ಹೇಗೆ ಇರುತ್ತದೋ ಹಾಗೆ ಎಂದು ಇಟ್ಕೊಳ್ಳಬೇಕು ಅಷ್ಟೇ. ಮಹಾಕಾಶದಲ್ಲಿ ಘಟಾಕಾಶ ಇರುವುದು ಅಂದರೆ ಘಟಾಕಾಶ ಇದೇನು? ಮಹಾಕಾಶದಿಂದ ಘಟಾಕಾಶ ಹುಟ್ಟಿತ? ಮಹಾಕಾಶದಲ್ಲಿ ಘಟಾಕಾಶವಿದ್ದೇನು? ಇದು ನೋಡಿ ಮೊದಲು. ಮಹಾಕಾಶದಲ್ಲಿ ಘಟಾಕಾಶವು ಇದೆ, ಹೇಗಿದೆಯೋ ಹಾಗೆ. ಮಹಾಕಾಶದಲ್ಲಿ ಘಟಾಕಾಶ ಹೇಗಿದೆಯೋ ಹಾಗೆ ಜೀವ ಬ್ರಹ್ಮದಲ್ಲಿ ಇದ್ದಾನೆ ಎಂದು ಹೇಳಬೇಕು. ಮೊದಲು ಮಹಾಕಾಶದಲ್ಲಿ ಘಟಾಕಾಶ ಇದೆ ಎಂಬುದೇ ಹೇಗೆ? ನಾವು ಇದೆ ಎಂದು ಒಪ್ಪುಕೊಂಡು ಮುಂದುವರಿಯುತ್ತಾ ಇದ್ದೀವಿ. ನಿಜವಾಗಿದೇನು? ಮೊದಲದು ನೋಡಿ.
ಘಟಾಕಾಶ ಮಹಾಕಾಶಕ್ಕಿಂತ ಒಂದು ಘಟಾಕಾಶ ಎಂಬುದಿದೆಯಾ? ಹೌದು, ಇದೆ ಹೇಳ್ತಾರೆ. ಇದೇ ಆದರೆ ಮಹಾಕಾಶ ಹೇಳಿದಾಗ ಮಹಾಕಾಶಕ್ಕಿಂತ ಘಟಾಕಾಶ ಎಲ್ಲಿ ಬೇರೆ, ಹೇಗೆ ಬೇರೆ, ಎಷ್ಟರ ಮಟ್ಟಿಗೆ ಬೇರೆ, ಹೇಗೆ? ಒಂದು ಮಹಾಕಾಶ ಇಟ್ಟುಕೊಂಡ ನಂತರ ಈಗ ಘಟಾಕಾಶ ಎಂಬುದು ಬಿಡಿಯಾಗಿ ಹೇಳಕ್ಕೆ ಆಗಲ್ಲ. ಉದಾಹರಣೆಗೆ ಮನುಷ್ಯ ಎಂದು ಹೇಳಿದ ನಂತರ ಅವರ ಕೈಕಾಲನ್ನು ಬಿಡಿಯಾಗಿ ಹೇಳಕ್ಕಾಗ್ತದೆ? ಕಾಲು ಮನುಷ್ಯ ಎರಡು ಹೇಳ್ತೀವ. ಮನುಷ್ಯ ಅಂದರೆ ಅವರ ಕೈ ಕಾಲು ಎಲ್ಲ ಸೇರಿಕೊಂಡೇ ಬಂದಿದೆ ಅಲ್ಲವೇ? ಮನುಷ್ಯ ಎಂದು ಹೇಳಿದಾಗ ಅವರು ಕೈ ಕಾಲು ಎಲ್ಲ ಸೇರಿಕೊಂಡೇ ಒಟ್ಟು ಮನುಷ್ಯ. ಮನುಷ್ಯ ಮತ್ತೆ ಕಾಲು ಎಂದು ಎರಡು ವಸ್ತುಗಳು ಎಂದು ಹೇಳಕ್ಕಾಗ್ತದೆ? ಅವನು ಬಂದ, ಅವರ ಕೈಕಾಲುಗಳು ಬಂದಿವೆ ಅಂದರೆ ಅದೇನಪ್ಪ, ಅವರು ಬಂದ ಅಂದರೆ ಕೈಕಾಲುಗಳಿದ್ದೇ ಇವೆ. ಅವನು ಬಂದ ಅಂದರೆ ಏನು? ಓ, ಅವನು ಬಂದ, ಅವನು ಕೈ ಕಾಲು ಮುಖ ಎಲ್ಲ ಬಂದಿದೆ, ಅದೇನು ಹೇಳಬೇಕಾ? ಅಂದರೆ ಕೈ ಕಾಲು ಮುಖ ಎಂಬುದು ಅದು ಒಂದು ಬಿಡಿಯಾದ ವಸ್ತುವ? ಹಾಗೇನಲ್ಲವಲ್ಲ. ಆದ್ದರಿಂದ ನೀವು ಘಟಾಕಾಶ ಅಂದರೆ ಏನು? ಮಹಾಕಾಶಕ್ಕಿಂತ ಒಂದು ಬಿಡಿಯಾದ ವಸ್ತುವ? ಹೇಗೆ, ಎಲ್ಲಿ? ಮಹಾಕಾಶ ಎಂದು ಇಟ್ಕೊಂಡಾಗ ಘಟಾಕಾಶ ಎಂಬುದು ಬಿಡಿಯಾಗಿಲ್ಲ, ಅದನ್ನು ನೋಡುವ ಬಗೆ ಅಷ್ಟೇ. ಅದೇ ಘಟಾಕಾಶವನ್ನು ಉದಾಹರಣೆಗೆ ನೋಡಿ, ರೂಮನ್ನು ಒಟ್ಟು ರೂಮ್ ನೋಡುವಕ್ಕಿಂತ ಇಷ್ಟೇ ರೂಮ್ ಇಟ್ಕೊಂಡು ನೋಡಿದ್ದರೆ ಹೇಗಾಗ್ತದೆ? ಅಥವಾ ಇದೇ ನೋಡಿ, ಒಟ್ಟು ಕೈ ನೋಡುವಕ್ಕಿಂತ ಇಷ್ಟೇ ಬೆರಳು ನೋಡಿದ್ದೀವಿ ಅಂದರೆ ಅರ್ಥವೇನು? ಬೆರಳೆಂಬುದು ಒಂದು ಬಿಡಿಯಾದ ವಸ್ತುವ? ನೀವು ಒಟ್ಟು ಕೈಯನ್ನು ನೋಡದೆ ಅದರಲ್ಲಿ ಒಂದು ಭಾಗವನ್ನೇ ನೋಡ್ತಾ ಇದ್ದೀರಿ ಎಂದರ್ಥ ಅಷ್ಟೇ. ನಿಮ್ಮ ನೋಡುವ ಬಗೆಯಲ್ಲಿ ವ್ಯತ್ಯಾಸವೋ ಅಥವಾ ಕೈಯಲ್ಲೇ ಕೈ ಬೆರಳು ಎಂಬುದು ಎರಡಿರುವುದು ವ್ಯತ್ಯಾಸವೋ? ಕೈ ಬೆರಳು ಎಂದು ಎರಡಿಲ್ಲ, ನಾನು ನನ್ನ ಕೈ ಎಂದು ಎರಡಿಲ್ಲ. ನಾವು ನೋಡುವ, ಇನ್ನೊಬ್ಬರು ನೋಡುವ ಬಗೆಯಲ್ಲಿ ವ್ಯತ್ಯಾಸ ಆಗುತ್ತಾ ಇದೆ. ಅಂದರೆ ಏನು? ಅವರು ಇಷ್ಟೇ ಇಟ್ಕೊಂಡು ನೋಡಿದ್ದಾರೆ, ಅದರಿಂದ ಅಷ್ಟೇ ಕಂಡು ಬಂತು ಅಷ್ಟೇ. ನೀವು ಬೈನಾಕ್ಯುಲರ್ಸ್ ಇಟ್ಟುಕೊಂಡು ಒಂದು ಉದಾಹರಣೆ ಹೇಳ್ತೀನಿ. ಬೈನಾಕ್ಯುಲರ್ಸ್ ಇಟ್ಟುಕೊಂಡು ಯಾವದ ಮೇಲೆ ದೃಷ್ಟಿ ಇಡ್ತೀರೋ ಅದೇ ಕಂಡು ಬರ್ತದೆ ಅಲ್ಲವೇ? ಬೈನಾಕ್ಯುಲರ್ಸ್ ಇಟ್ಕೊಂಡು ಇಲ್ಲಿ ದೃಷ್ಟಿ ಇಟ್ಟರೆ ಇಲ್ಲಿ ಕಂಡು ಬರ್ತದೆ, ಇಲ್ಲಿಟ್ಟರೆ ಇಲ್ಲಿ ಕಂಡು ಬರ್ತದೆ, ಅಲ್ಲಿಟ್ಟರೆ ಅಲ್ಲಿ ಕಂಡು ಬರ್ತದೆ, ಇಲ್ಲಿಟ್ಟರೆ ಇಲ್ಲಿಟ್ಟರೆ ಅಂದರೆ ಏನು? ಯಾವ ವಸ್ತು ಮೇಲೆ ದೃಷ್ಟಿ ಇಡ್ತೀರೋ ಅದೇ ಕಂಡು ಬರ್ತದೆ. ನಾವು ಎಲ್ಲ ಏಕೆ ಕಂಡು ಬರ್ತಾ ಇಲ್ಲ ಅಂದರೆ ದೃಷ್ಟಿ ಅಷ್ಟೇ, ಒಂದೊಂದೊಂದೊಂದು ದೃಷ್ಟಿಯ ನೋಡುವ ದೃಷ್ಟಿಯಲ್ಲಿ ಭೇದ ಅಷ್ಟೇ, ಅದೇ ಹೊರತು ವಸ್ತುವಿನಲ್ಲಿ ಭೇದ ಇದೆಯಾ? ಹಾಗೆ ಪ್ರಪಂಚವೆಲ್ಲ ಒಂದೇ ವಸ್ತು ನೋಡಿ, ಪ್ರಪಂಚವೆಲ್ಲ ಸೇರಿಕೊಂಡು ಒಂದೇ ವಸ್ತು. ನಮಗೆ ಇಷ್ಟು ವಸ್ತುಗಳೆಂದು ಏಕೆ ಕಂಡು ಬರ್ತಾ ಇವೆ ಅಂದರೆ ನಮಗೆ 5 ದೃಷ್ಟಿಗಳಿವೆ, 5 ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಿಂದ ನೋಡುವುದರಿಂದ ನಾವು 5 ಬಗೆಯಾಗಿ ನೋಡ್ತೀವಿ, ಅದರಿಂದ 5 ಆಗಿ ಕಂಡು ಬರ್ತವೆ. ಈ ಪುಸ್ತಕ ನೋಡಿ, ಉದಾಹರಣೆ ತನಗೆ ತಾನು ಒಂದೇ, ಇದು ತನಗೆ ತಾನು ಒಂದೇ. ಆದರೆ ಈ ಒಂದು ತನಗೆ ತಾನು ಒಂದೇ ಇದ್ದರೆ ತನ್ನನ್ನು ನಾವು ಈ ಸೈಡ್ನಿಂದ ನೋಡಿ, ಇದು ಉದ್ದ ಇಷ್ಟಿದೆ, ಇದು ಅಗಲ ಇಷ್ಟಿದೆ, ಇಷ್ಟು ದಪ್ಪಗಿದೆ ಅಂದರೆ ಇದನ್ನು 3 ದೃಷ್ಟಿಗಳಿಂದ ನೋಡಿ ಇದು ಉದ್ದ, ಇದು ಅಗಲ, ಇದು ದಪ್ಪಗ ಎಂದು ಹೇಳಿದ್ದೀವಿ. ನಾನು ನನಗೆ ನೋಡಿಕೊಂಡರೆ ನೀನು ಉದ್ದ ಎಲ್ಲಿದೆ ಹೇಳು? ನಿಮಗೆ ಉದ್ದ ಎಂದೆಲ್ಲ ಕಂಡು ಬರ್ತದೆ. ಅಗಲ ಎಲ್ಲಿದೆ? ದಪ್ಪಗ ಎಲ್ಲಿದೆ? ನೀವು ದಪ್ಪಗಾಗಿದ್ದೀಯೋ ಸಣ್ಣಗಾಗಿದ್ದೀಯೋ ನಿಮಗೆ ಗೊತ್ತಾಗ್ತದೆ. ನೀವು ದಪ್ಪಗಾದಾಗ ನಿಮ್ಗೆ ಏನು ಅನಿಸುತ್ತದೆ ನೋಡಿ, ನಿಮ್ಮ ಅನಿಸಿಕೆಯಲ್ಲಿ ಏನು ವ್ಯತ್ಯಾಸ ಆಗ್ತದೆ ನೋಡಿ. ನಾನು ಇದ್ದೇನೆ, ನಿಮಗೇನು ಅನಿಸುತ್ತದೆ? ಇನ್ನೊಬ್ಬರು ನೋಡಿ ಹೇಳಬೇಕು, ಏನಪ್ಪ ನೀವು ತೆಳ್ಳಗಾಗಿದ್ದೀ ಎಂದು ಹೇಳ್ತಾರೆ. ಓ, ತೆಳ್ಳಗಾಗಿದ್ದೀನಾ ಎಂದು ಹೇಳ್ತಾನೆ. ಇದೇನಪ್ಪ ನಿಂಗೆ ಗೊತ್ತಾಗಲ್ಲವಾ ತೆಳ್ಳಗಾಗಿದ್ದೆ ಎಂದು? ಅಂದರೆ ತೆಳ್ಳಗಾಗಿದೆ ಎಂದು ನಮ್ಮ ಅನುಭವದಲ್ಲಿ ಗೊತ್ತಾಗ್ತದೆ. ಏನಪ್ಪ ಅನುಭವದಲ್ಲಿ ತೆಳ್ಳಗಾಗಿದೆ ಎಂದು ನಿಮಗೆ ವ್ಯತ್ಯಾಸ ಆಗ್ತದೆ? ಅನುಭವದಲ್ಲಿ ದಪ್ಪಗಾಗಿದ್ದರೆ ನಿಮ್ಮ ಮನಸ್ಸು ಇಷ್ಟು ದಪ್ಪ ಆಗುತ್ತದೆ, ಮನಸ್ಸು ಇಷ್ಟು ತೆಳ್ಳಗೆ ಆಗ್ತದೆ. ಮನಸ್ಸಿಗೇನು ಗೊತ್ತೇ ಆಗಲ್ಲ, ಹೊರಗಿನ ನೋಟಕ್ಕೆ ನಿಮ್ಮ ಅನುಭವಕ್ಕೇನು ಗೊತ್ತೇ ಆಗಲ್ಲ. ನೀವು ಉದ್ದ ಆಗಿದ್ದೆ ಅಂದರೆ ಸಣ್ಣ ಮಗು ಇದ್ದಾನೆ, ಅವರು ಉದ್ದ ಆಗುತ್ತಾನೆ.
ಕೆಲವು ದಿವಸ ನಂತರ ಒಬ್ಬನು ನಾನು 2 ವರ್ಷ ನಂತರ ನೋಡಿದ್ದೀನಿ. ಓ ಇವ್ರು ತುಂಬ ಉದ್ದ ಆಗಿದ್ದಾನೆ ಅಂತ ಹೇಳಿದ್ದೀನಿ. ಸಣ್ಣ ಮಕ್ಕಳು ಬೇಗ ಬೆಳೆಯುತ್ತಾರೆ. ಅವ್ರ ಸ್ನೇಹಿತ ಹೇಳಿದ, ಓ ನಿಜವಾ ಸ್ವಾಮೀಜಿ? ಹೌದು ಅಂತ. ಹೌದು, ಹಿಂದಿನಕ್ಕಿಂತ ಇವತ್ತು ಇದ್ದಾನೆ. ಓ ಅವರಲ್ಲಿ ತುಂಬ ಸಂತೋಷ ಪಟ್ಕೊಂಡರು. ಅವರು ಟಾಲ್ ಆಗಿದ್ದಾನೆ. ನಾನು ಹೇಳಿದೆ, ನಾನು ಹೇಳಬೇಕಾ ನಿಮಗೆ ಗೊತ್ತಾಗಲ್ಲ? ತನಗೆ ತಾನು ಗೊತ್ತೇ ಆಗಲ್ಲ. ಏಕೆ? ತನ್ನಲ್ಲಿ ತನಗೆ ಅದು ಇಲ್ಲವೇ ಇಲ್ಲ. ಇದು ನೋಡಿ, ತಮ್ಮ ಅನುಭವಕ್ಕೆ ಉದ್ದ ಆಗಿದ್ದಾನೆ, ಎತ್ತರ ಆಗಿದ್ದಾನೆ ಅಂದರೆ ಏನಾದರೂ ವ್ಯತ್ಯಾಸ ಗೊತ್ತಾಗ್ತದ? ಏನಿಲ್ಲ. ಅಗಲ ಆಗಿದ್ದಾನೆ, ವ್ಯತ್ಯಾಸ ಗೊತ್ತಾಗಲ್ಲ. ದಪ್ಪಗಾಗಿದ್ದಾನೆ, ಅನುಭವಕ್ಕೇನು ಗೊತ್ತಾಗಲ್ಲ. ನೀವು ತೆಳ್ಳಗೆ ಇರಲಿ ದಪ್ಪಗಿರಲಿ, ಅನುಭವ ತಾನು ಇದ್ದೇನೆ ಅಷ್ಟೇ. ಅರಿವೇ ಇರುತ್ತದೆ. ಅರಿವಿಗೆ ಹೆಚ್ಚು ಕಡಿಮೆ ಆಗಲ್ಲ, ಹೊರಗಿನವರಿಗೆ ಕಂಡು ಬರ್ತದೆ. ಹಾಗೆ ಪ್ರಪಂಚವೆಲ್ಲ ಒಂದು ವಸ್ತು. ಅದನ್ನು 5 ನೋಡ್ತೀವಿ. ಏಕೆ ಅಂದರೆ ನಮಗೆ 5 ಇಂದ್ರಿಯಗಳಿವೆ. ನೋಡುವ ದೃಷ್ಟಿ ನಮಗೆ 5 ಇದೆ. ನಮಗೆ ಒಂದೇ ಕಣ್ಣಿದ್ದರೆ ಎಲ್ಲವೂ ಬಣ್ಣನೇ ಕಂಡು ಬರ್ತದೆ. ಉದಾಹರಣೆ ಊಹಿಸ್ಕೊಳ್ಳಿ, ಒಂದೇ ಒಂದು ಎಲ್ಲರಿಗೆ ಕಣ್ಣುಗಳಿವೆ, ಬೇರೆ ಇಂದ್ರಿಯಗಳಿಲ್ಲ. ಎಲ್ಲರಿಗೆ ಬಣ್ಣಗಳೇ ಕಂಡು ಬರ್ತವೆ, ಇನ್ನು ಯಾವುದು ಕಂಡು ಬರಲ್ಲ. ಕುರುಡನಿಗೆ ಏನು ಕಂಡು ಬರ್ತದೆ? ಕುರುಡನಿಗೆ ಬಣ್ಣ ಇಲ್ಲ. ನೀವು ಊಹಿಸ್ಕೊಂಡು, ನೀವು ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ 10 ನಿಮಿಷ ನಿಮ್ಮ ರೂಮ್ನಲ್ಲೇ ಅಲ್ಲಿ ಓಡಾಡಿ. ಕೆಲವು ಬೀಳುತ್ತೀರಿ, ಪರವಾಗಿಲ್ಲ. ಬಿದ್ದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಹೋಗಿ, ಅಥವಾ ಇನ್ನೊಬ್ಬರ ಸಹಾಯದಿಂದ ಹೋಗಿ. ನೀವೇ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿಮ್ಮ ರೂಮ್ನಲ್ಲಿರಿ. ಕೆಲವು ಪೆಟ್ಟಾಗುತ್ತದೆ, ಬೀಳುತ್ತಾರೆ, ಏನೇನೋ ಆಗುತ್ತದೆ ಅಲ್ಲವೇ? ನಾನು ಸ್ಕೂಲ್ನಲ್ಲಿರುವಾಗ ಹೇಳುತ್ತಿದ್ದರು, ಶಾಂತಿನಿಕೇತನ್ನಲ್ಲಿ ರವೀಂದ್ರನಾಥ ಠಾಕೂರ್ ಅವರು ಹೀಗೆ ಮಾಡಿದ್ದರಂತೆ ಒಂದು ನಿಯಮ. ಮಕ್ಕಳಿಗೆ ಅನುಭವ ಬರಬೇಕು ಅಂದರೆ ವಾರಕ್ಕೆ 1 ದಿವಸ ಕುರುಡಾಗಿರಬೇಕು. ಅವರು ಕಣ್ಣಿಗೆ ಪಟ್ಟಿ ಕಟ್ಟುತ್ತಾರೆ. ಮಿಕ್ಕ ಹುಡುಗರು ಹುಡುಗಿಯರು ಇವರಿಗೆ ಸಹಾಯ ಮಾಡಬೇಕು. ಅದರಿಂದ ಕುರುಡನಾಗುವುದಂದರೆ ಏನು ಅನುಭವ ಎಂದು ಗೊತ್ತಾ. 1 ದಿವಸ ಪೂರ್ತಿ ಕುರುಡ, ಅವ್ರದ್ದು ಕುರುಡನ ದಿವಸ. 1 ದಿವಸ ಕುಂಟು, ಅವರ ಕಾಲಿನಿಂದ ನಡೆಯಬಾರದು. ಈಗ ಮಿಕ್ಕ ಜನರು ಸಹಾಯ ಮಾಡಬೇಕು. ಯಾವುದು ತಗೊಂಡು ಬರೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ನಡೆಯುವುದು ಕಷ್ಟ. ಎಷ್ಟು ಕಷ್ಟ ಆಗ್ತದೆ. 1 ದಿವಸ ಕಿವುಡಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಕುಂಟು ಅಂದರೆ ಕಾಲಕ್ಕೇನೋ ಕಟ್ಕೊಂಡ್ರೆ ಕುಂಟು ಆಗಬಹುದು. ಕುರುಡು ಅಂದರೆ ಹಾಗೆ, ಇನ್ನೊಂದು ಕಿವುಡು. ಹೀಗೆ ವಾರಕ್ಕೆ 1 ದಿವಸ ಅವರಿಗೆ ಇಂಥ ವಾರಕ್ಕೋ ಅಥವಾ 1 ತಿಂಗಳಿಗೋ ಒಂದು ಅನುಭವ ಆಗಬೇಕು ಎಂದು ಹಾಗೆ ಮಾಡುತ್ತಿದ್ದರಂತೆ ಅಲ್ಲವೇ. ಇದು ನಾನು ಸ್ಕೂಲ್ನಲ್ಲಿ ಕೇಳಿದೆ, ನಮ್ಮ ಟೀಚರ್ ಹೇಳುತ್ತಿದ್ದರು. ಆವಾಗ ಇದ್ದಂತೆ ಇವಾಗ ಇದ್ದೋ ಇಲ್ಲವೋ ಅದೆಲ್ಲ ಕಮ್ಯುನಿಸ್ಟ್ ಆಗಿಬಿಟ್ಟಿತ್ತು. ಈಗ ಏನಿದೆಯೋ ಗೊತ್ತಿಲ್ಲ, ಹಿಂದೆ ಇತ್ತಂತೆ ಅವರ ಕಾಲದಲ್ಲಿ. ಅದರಿಂದ ಅವರಿಗೆ ಒಳ್ಳೆಯ ವಿದ್ಯಾಲಯ ಎಂದು ಹೇಳುತ್ತಿದ್ದರು. ಅದ್ಭುತವಾದ ವಿದ್ಯಾಲಯ ಶಾಂತಿನಿಕೇತನ್ನಲ್ಲಿ. ಈಗ ಎಲ್ಲ ಪಾಲಿಟಿಕ್ಸ್ ಆಗಿಬಿಟ್ಟಿತ್ತು ಏನೋ. ಸುದ್ದಿ ಕೇಳಿದರೆ ಹಾಗೆ ಅನಿಸುತ್ತಾ ಇದೆ. ಇನ್ನೂ ಒಳ್ಳೆಯದಾಗಿರಬಹುದು, ನೋಡಿದರೆ ಗೊತ್ತಾಗ್ತದೆ, ಅಲ್ಲಿ ಹೋಗಿ ನೋಡಿದರೆ. ಹಾಗೆ ಕುರುಡನ್ನು ಊಹಿಸ್ಕೊಳ್ಳಿ, ಅಥವಾ ಒಂದು 5 ನಿಮಿಷ ನೀವು ಕಣ್ಣು ಮುಚ್ಚಿಕೊಂಡು ನೋಡಿ. ಪ್ರಪಂಚ ನಿಮಗೆ ಏನನ್ನಿಸುತ್ತದೆ? ಟೇಬಲ್ ಅಂದರೆ ಏನು? ಮುಟ್ಟಿದರೆ ನಿಮ್ಮ ಕೈಗೆ ಯಾವ ಸ್ಪರ್ಶ ಆಗುತ್ತದೋ ಅದೇ ಟೇಬಲೇ ಹೊರತು, ಟೇಬಲ್ ಸ್ಪರ್ಶನೇ ಗೊತ್ತಾಗ್ತದೆ ಹೊರತು ಹೇಗಿರುತ್ತದೋ ಗೊತ್ತಾಗ್ತದೆ? ಅನ್ನ ಹೇಗಿರುತ್ತದೆ ಕುರುಡನಿಗೆ, ಹುಟ್ಟು ಕುರುಡನಿಗೆ ಗೊತ್ತಾ? ಅನ್ನ ಪಲ್ಯ ವ್ಯತ್ಯಾಸ ಏನು? ಏನಪ್ಪ, ಅನ್ನಕ್ಕೆ ಪಲ್ಯಕ್ಕೆ ವ್ಯತ್ಯಾಸವೇನು? ಸ್ಪರ್ಶದಲ್ಲಿ ವ್ಯತ್ಯಾಸ, ನಾಲಿಗೆಯಲ್ಲಿ ವ್ಯತ್ಯಾಸ, ರುಚಿಯಲ್ಲಿ ವ್ಯತ್ಯಾಸ, ಸ್ಪರ್ಶ. ಓ ಅನ್ನ ಮೆತ್ತಗಿರುತ್ತದೆ, ಆ ರೊಟ್ಟಿ ಹೀಗೆ, ಸ್ಪರ್ಶದಲ್ಲೇ ಹೊರತು ಬಣ್ಣ ಕಂಡು ಬರ್ತದೆ. ನಾವು ರೊಟ್ಟಿ ಅಂದರೆ ನಮಗೆ ಬಣ್ಣನೇ ಕಂಡು ಬರ್ತದೆ ಅಲ್ಲವೇ. ಚಪಾತಿ ಅಂದರೆ ಬಣ್ಣ ಕಂಡು ಬರ್ತದೆ, ಪಲ್ಯ ಅಂದರೆ ಬಣ್ಣ ಕಂಡು ಬರುತ್ತದೆ, ಕ್ಯಾರೆಟ್ ಅಂದರೆ ಬಣ್ಣ ಕಂಡು ಬರ್ತದೆ. ಕುರುಡನಿಗೆ ಬಣ್ಣ ಕಂಡು ಬರಲ್ಲ. ಕ್ಯಾರೆಟ್ ಅಂದ್ರೇನು? ಓಹೋ ಮುಟ್ಟಿದರೆ ಗಟ್ಟಿಗಿರುತ್ತದೆ ನೋಡಿ, ಇದ್ದು ಅಹೋ ಅದಾ ಅನಿಸುತ್ತೆ. ಅವನಿಗೆ ಸ್ಪರ್ಶದ ಜ್ಞಾನವೇ ಹೊರತು ರೂಪದ ಜ್ಞಾನವಿಲ್ಲ. ಇರುತ್ತದೆ? ಇಲ್ಲ. ಏಕೆ? ಕುರುಡನಿಗೆ, ಹುಟ್ಟು ಕುರುಡನಿಗೆ ರೂಪದ ಜ್ಞಾನವಿಲ್ಲ. ಪ್ರಪಂಚ ಹೇಗಿರುತ್ತದೋ ಗೊತ್ತಿಲ್ಲ. ಮನುಷ್ಯರಂದರೇನು ಅಂದರೆ ಮುಟ್ಟಿದಾಗ ಸ್ಪರ್ಶ ಗೊತ್ತಾಗ್ತದೆ ಹೊರತು ಆಕಾರ ಬಣ್ಣ ಗೊತ್ತೇ ಆಗಲ್ಲ ಅಲ್ಲವೇ. ಒಂದು ಕಪ್ಪೆ ಇರಲಿ ಕೆಂಪೇ ಇರಲಿ, ಎರಡರಲ್ಲಿ ಸ್ಪರ್ಶ ಅದು ಇದು ಒಂದೇ ಎಂದು ಹೇಳ್ತಾರೆ. ಒಂದು ಕಪ್ಪಿದೆ, ಒಂದು ಮಾವಿನ ಕಾಯಿ ಇದೆ, ಮಾವಿನ ಹಣ್ಣಿದೆ, ಮುಟ್ಟಿ ನೋಡು. ಒಂದು ಕೆಂಪಿದೆ, ಒಂದು ಹಸಿರು ಇದೆ, ಮುಟ್ಟಿ ನೋಡು. ಎರಡಕ್ಕೆ ಒಂದೇ, ಅವ್ರಿಗೇನು ವ್ಯತ್ಯಾಸನೇ ಗೊತ್ತಾಗಲ್ಲ ಅಲ್ಲವೇ. ಅವರು ಸ್ಪರ್ಶ ನೋಡ್ಕೊಳ್ತಾನೆ ಹೊರತು ಬಣ್ಣ ಏನು ಗೊತ್ತಾಗಲ್ಲ. ಹೂಗಳಿರುತ್ತವೆ, 5-6 ಹೂಗಳನ್ನು ತಗೊಂಡು ನೋಡಿ. ಗುಲಾಬಿ ಹೂ, ಇನ್ನೊಂದು ಹೂ, ಯಾವುದು ಚೆನ್ನಾಗಿದೆ ನೋಡು,
ಅವ್ರು ಮುಟ್ಟಿ ನೋಡ್ತಾನೆ, ಎಲ್ಲವೂ ಒಂದೇ ಬಗೆ, ಎಲ್ಲ ಹೂಗಳೇ. ನುಣ್ಣಗೆ ಇದೆ ಹೇಳ್ತಾನೆ ಅಷ್ಟೇ ಹೊರತು ಅವ್ರಿಗೇನಾದರೂ ವ್ಯತ್ಯಾಸ ಗೊತ್ತಾಗ್ತದೆ. ಸ್ಪರ್ಶವೇ, ನೀವು ಊಹಿಸ್ಕೊಂಡು, ಇದೆಲ್ಲ ಒಂದು ದಿವಸ ಕುರುಡನಾಗಿರ್ಬೇಕು, ಆವಾಗ ಗೊತ್ತಾಗ್ತದೆ. ಅಥವಾ ಇಲ್ಲದ್ರೆ ಊಹಿಸ್ಕೊಳ್ಳಿ ಏನಿದೆ. ನೀವು ಹೂ ಅಂದರೆ ಏನು, ಗುಲಾಬಿ ಅಂದರೆ ಗುಲಾಬಿ ಬಣ್ಣ ಬರುತ್ತದೆ ಅಲ್ಲ, ಸ್ಪರ್ಶನೇ ನೋಡು, ಬಣ್ಣ ನೋಡಬೇಡಿ. ಗುಲಾಬಿ ಮುಟ್ಟಿ ನೋಡಿ. ಇನ್ನೇನು, ಮಲ್ಲಿಕಾ. ಮಲ್ಲಿಕಾ ಅಂದರೆ ಏನು? ಮಲ್ಲೆ. ಮಲ್ಲೆ ಹೂಗಳು. ಮಲ್ಲೆನೋ ಏನು ಹೇಳ್ತಾರೋ ಕನ್ನಡದಲ್ಲಿ ಗೊತ್ತಿಲ್ಲಪ್ಪ, ಅದೆಲ್ಲದ ಹೆಂಗಸರಿಗೆ ಗೊತ್ತ. ಅದಕ್ಕೇನು ಹೇಳ್ತಾರೆ, ಮಲ್ಲಿಕಾ ಹೇಳ್ತಾರೆ, ಮಲ್ಲೆ ಹೇಳ್ತಾರೆ, ಏನೋ ಹೇಳ್ತಾರೆ. ಅದೊಂದು ಇನ್ನೊಂದು ಹೂ. ಅದಕ್ಕಿದಕ್ಕೆ ಮುಟ್ಟಿ ನೋಡಿ, ಸ್ಪರ್ಶವೇ, ಬಣ್ಣ ಇಲ್ಲವೇ ಇಲ್ಲ. ಕಾಷಾಯ ಬಟ್ಟ ಹೇಳ್ತಾರೆ. ಕಾಷಾಯ ಅಂದರೆ ಏನು ಹೇಳ್ತಾರೆ? ಕಾಷಾಯ ಬಟ್ಟೆ ಅಂದರೆ ಮುಟ್ಟಿ ನೋಡು. ಮುಟ್ಟಿ ನೋಡಿದ್ರೆ ಕಾಷಾಯ ಬಟ್ಟ ಬಿಳಿ ಬಟ್ಟೆ ಗೊತ್ತಾಗ್ತದೇನು? ಎರಡು ಬಟ್ಟೆಗಳು ತರ್ತೀವಿ, ಇದು ಕಾಷಾಯ ಬಟ್ಟನ ಬಿಳಿ ಬಟ್ಟನ, ಇದು ಗೃಹಸ್ಥರ ಬಟ್ಟನ ಸನ್ಯಾಸಿ ಬಟ್ಟನ, ಮುಟ್ಟಿ ನೋಡು. ಒಂದು ಸಾರಿ ಹೇಳ್ತಾರೆ, ಒಂದು ಸೀರೆನೋ ಇದು ಪಂಚನೋ, ಮುಟ್ಟಿ ನೋಡಿ. ಅಯ್ಯೋ, ಕುರುಡನಿಗೆ ಪ್ರಪಂಚ ಹೇಗಿರುತ್ತದೆ ನೋಡಿ. ಸನ್ಯಾಸಿ ಬಟ್ಟೆ ಗೃಹಸ್ಥರ ಬಟ್ಟೆ ಗೊತ್ತಾಗಲ್ಲ, ಸೀರೆ ಬಟ್ಟೆ ಇನ್ನೊಂದು ಬಟ್ಟೆ ಗೊತ್ತಾಗಲ್ಲ, ಹೇಗೆ ಗೊತ್ತಾಗ್ತದಪ್ಪ? ಅವ್ರ ಪ್ರಪಂಚನೇ ಬೇರೆ. ಆಶ್ಚರ್ಯ ಅಲ್ಲವೇ? ಹಾಗೆ ನಮಗೆ 5 ಇಂದ್ರಿಯಗಳಿರುವುದರಿಂದ ಪ್ರಪಂಚ 5 ಅನಿಸುತ್ತದೆ. ನಿಜವಾಗಿ ಪ್ರಪಂಚ ತನಗೆ ನಾನು 5 ಆಗಿದ್ದೇನೆ ಅನಿಸುತ್ತದೆ. ಹೇಗೆ ನನಗೆ ನಾನು ಎತ್ತರನಾಗಿದ್ದೇನೆ ದಪ್ಪಗನಾಗಿದ್ದೇನೆ ಎಂದು ನನ್ನ ಅನುಭವದಲ್ಲಿ ಗೊತ್ತಾಗಲ್ಲ, ಅನುಭವಕ್ಕಿಲ್ಲ, ಯಾರೇ ಅನುಭವಕ್ಕಿಲ್ಲ. ವಯಸ್ಸು ನಿಮಗೆ ಅನಿಸುತ್ತೆ. ನಾ ಇನ್ನೊಂದು ಹೇಳ್ತೀನಿ, ನಾವು ಸಣ್ಣನಾಗಿದ್ದೆ, ಸಣ್ಣ ಮಗುವಾಗಿದ್ದೆ, 10 ವರ್ಷ ನಂತರ ಯಾರೋ ಬಂದರು, ಇವನು ದೊಡ್ಡ ಹುಡುಗ ಆಗಿಬಿಟ್ಟ ಅಲ್ಲವೇ? ನಾನು ಸಣ್ಣಗಾಗಿದ್ದೇನೆ ದೊಡ್ಡನಾಗಿದ್ದೇನೆ ನಿಮ್ಗೆ ಅನುಭವಕ್ಕೆ ಗೊತ್ತಾಗ್ತದೆ ಏನಪ್ಪ? ನೀವು ಸಣ್ಣನಾಗಿದ್ದ ಹುಡುಗ ಈಗ ಹಿರಿಯನಾಗಿದ್ದಾನೆ, ತುಂಬ ಕಿರಿಯ ಇದ್ದ ಈಗ ಹಿರಿಯನಾಗಿದ್ದಾನೆ. 20 ವರ್ಷ ಹುಡುಗ, ಹಿಂದೆ ಏನೋ 8-10 ವರ್ಷ ಹುಡುಗ ಇದ್ದ, ಈಗ 20 ವರ್ಷ ಹುಡುಗ ಆಗಿದ್ದ. ಅವರ ಅನುಭವದಲ್ಲಿ ಏನು ಗೊತ್ತಾಗ್ತದೆ? ಅನುಭವದಲ್ಲಿ ಏನೂ ಇಲ್ಲ. ಊಟ ಮಾಡಿದ್ದರೆ ಅಂತೆ ಇರ್ತದೆ. 10 ವರ್ಷದ ಹುಡುಗ ಊಟ ಮಾಡಿದ್ದರೆ, ಅನ್ನ ತಿಂದರೆ ಒಂದು ರುಚಿ. 20 ವರ್ಷ ಆದರೆ ನಾನು 20 ವರ್ಷ ಬಂದಿದೆ ನೋಡಿ, ಅನ್ನ ಬದಲಾಯಿಸ್ತದೆ, ಪಲ್ಯ ಬದಲಾಯಿಸ್ತದೆ ಏನಪ್ಪ? ನೀವು 20 ವರ್ಷ ಆದರೆ ಅನ್ನ ನಾಲಿಗೆಗೆ ಸ್ಪರ್ಶದಲ್ಲಿ ವ್ಯತ್ಯಾಸ ಆಗುತ್ತದೆ? ಏನಾಗಲ್ಲ. ಮತ್ತು ನಾನು 20, 30, 40, 50 ಏನು ಗೊತ್ತಾಗ್ತದೆ? ಇನ್ನೊಬ್ಬರಿಗೆ ನೋಡುವುದಕ್ಕೆ ಹೊರತು ತನಗೇನಿಲ್ಲ, ತಾನೇ ತಾನು. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಅನುಭವ ದೃಷ್ಟಿ ಬಿಟ್ಟು ಲೌಕಿಕ ದೃಷ್ಟಿಯಿಂದ ನೋಡುವುದೇ ನಮಗೆ ಅಭ್ಯಾಸ ಹೆಚ್ಚಾಯಿತು. ಇದೇ ದೊಡ್ಡದು ಅಡ್ಡಿ, ಅಡ್ಡಿ ಅಡ್ಡಿ, ಭಯಂಕರ ಅಡ್ಡಿ. ವಿಚಾರದಲ್ಲಿ ಅನುಭವ ದೃಷ್ಟಿ ಬೇಕು. ನಾವು ಅನುಭವ ದೃಷ್ಟಿ ಬಿಟ್ಟು ಲೌಕಿಕ ದೃಷ್ಟಿಯಲ್ಲೇ ಸಿಕ್ಕಾಕ್ಕೊಂಡಿದ್ದೀವಿ. ಅನುಭವ ದೃಷ್ಟಿಗೆ ನಿಮ್ಮ ಕೈ ಕಾಲು ವ್ಯತ್ಯಾಸ ಗೊತ್ತಾಗ್ತದಾ? ಇಲ್ಲ. ಅನುಭವ ದೃಷ್ಟಿಗೆ ಸ್ಪರ್ಶ ಆಗುತ್ತದೆ. ನೀವು ಕೈಯಿಂದ ಮುಟ್ಟು, ಕಾಲಿನಿಂದ ಮುಟ್ಟು, ಎಲ್ಲಿ ಮುಟ್ಟಿದ್ದರೂ ಸ್ಪರ್ಶ ಅಷ್ಟೇ, ವ್ಯತ್ಯಾಸನೇ ಗೊತ್ತಾಗಲ್ಲ. ನಾನು ದಪ್ಪಗಾಗಿದ್ದೇನೆ ಸಣ್ಣಗಾಗಿದ್ದೇನೆ ಗೊತ್ತಾಗಲ್ಲ, ವಯಸ್ಸು ಗೊತ್ತಾಗಲ್ಲ. ನಿಮ್ಮ ಮನಸ್ಸು ಕನಸುತ್ತದೋ ಏನೋ ಹೊರತು ಅನುಭವಕ್ಕೆ ವಯಸ್ಸು ಗೊತ್ತಾಗಲ್ಲ. ಅನುಭವಕ್ಕೆ ಸುಖ ದುಃಖಗಳಿವೆ, ಕಷ್ಟ ಇದೆ, ಆಯಾಸ ಇದೆ, ಸುಖವಾಗಿದೆ ಅಷ್ಟೇ ಹೊರತು ನಿಮ್ಮ ಸುಖವು, ವಯಸ್ಸೆನ್ನುವುದು ಸುಖದಲ್ಲಿ ದುಃಖದಲ್ಲಿ ವ್ಯತ್ಯಾಸ ಆಗುತ್ತದೆ. ಇಷ್ಟು ಸುಖ ಬಂತು ಅಂದರೆ ಹೆಚ್ಚಿನ ವಯಸ್ಸು, ಇಷ್ಟು ದುಃಖ ಬಂದರೆ ಕಡಿಮೆ ವಯಸ್ಸು. ವಯಸ್ಸಿನಿಂದ ಸುಖ ದುಃಖಗಳ ವ್ಯತ್ಯಾಸ ಅಲ್ಲ, ಸುಖ ದುಃಖಗಳ ಅನುಭವ ನೋಡಿ. ಸುಖ ದುಃಖಗಳ ಅನುಭವದಲ್ಲಿ ನಿಮಗೆ ವಯಸ್ಸು ಗೊತ್ತಾಗಲ್ಲ. ಅನುಭವದಲ್ಲಿ ನೀವು ಎತ್ತರನಾಗಿದ್ದೇನೋ ಕುಳ್ಳನಾಗಿದ್ದೇನೋ ಗೊತ್ತಾಗಲ್ಲ, ದಪ್ಪಗಾಗಿದ್ದೇನೋ ಸಣ್ಣಗಾಗಿದ್ದೇನೋ ಗೊತ್ತಾಗಲ್ಲ, ಬಣ್ಣವೂ ಗೊತ್ತಾಗಲ್ಲ ನಿಮ್ಮ ಅನುಭವಕ್ಕೆ. ನಿಮ್ಮ ಮುಖ ಹೇಗಿದೆಯೋ ಗೊತ್ತಾಗಲ್ಲ. ಮುಖ ಏನೋ ಜ್ವರ ಬಂದು ಏನೋ ಬಂದರೆ ಮುಖವು ಏನೋ ಆಗಿಬಿಡ್ತದೆ ಅಲ್ಲ, ಅಥವಾ ಒಂದು ಆರೋಗ್ಯಕರವಾಗಿದ್ದರೆ ಮುಖ ಇನ್ನೊಂದಿರುತ್ತದೆ. ಬಣ್ಣ ಏನು ಗೊತ್ತಾಗಲ್ಲ, ನಿಮ್ಮ ಅನುಭವಕ್ಕೆ ಏನು ಗೊತ್ತಾಗ್ತದೆ? ಇನ್ನೊಬ್ಬರು ನೋಡಿದರೆ ಗೊತ್ತಾಗ್ತದೆ. ಕುರುಡನಿಗೆ ತನ್ನ ಮುಖ ಏನಿದೆ, ಬಣ್ಣ ಹೇಗಿದೆ ಗೊತ್ತಾಗ್ತದೆ? ಏನು ಗೊತ್ತಾಗಲ್ಲ. ಅಂದರೆ ಅನುಭವ ದೃಷ್ಟಿ ನೋಡಿ. ಅನುಭವ ದೃಷ್ಟಿಗೆ ಹೊರಗಿನ ದೃಷ್ಟಿಯಿಂದ ಕಂಡು ಬರುವುದಿಲ್ಲ, ಅದು ಸುಮ್ಮನೆ ಕಲ್ಪಿತ, ಅಧ್ಯಾರೋಪಿತ ಎಂದರ್ಥ. ಅಧ್ಯಾರೋಪಿತ ಅಂದ್ರೇನು? ಇನ್ನೊಂದು ದೃಷ್ಟಿಗೆ ಕಂಡು ಬರುತ್ತದೆ, ತನ್ನ ಅನುಭವ ದೃಷ್ಟಿಗಿಲ್ಲ. ನಿಮ್ಮ ಅನುಭವ ದೃಷ್ಟಿಗೆ ವಯಸ್ಸಿದೆಯಾ? ನಿನ್ನೆ ದಿವಸಕ್ಕೆ ಇವತ್ತು ದಿವಸಕ್ಕೆ ನಿಮ್ಮ ಅನುಭವದಲ್ಲಿ ವ್ಯತ್ಯಾಸ ಆಗ್ತದೆ. ಅಥವಾ ಇನ್ನೊಂದು ಹೇಳ್ತೀನಿ, ನಿನ್ನೆ ಸೋಮವಾರ ಇವತ್ತು ಮಂಗಳವಾರ, ನಿಮ್ಮ ಅನುಭವದಲ್ಲಿ ಮಂಗಳವಾರ ಅನುಭವ ಆಗ್ತದೆ, ಸೋಮವಾರ ಅನುಭವ ಆಗ್ತದೆ? ಹೇಳಿ.
ನೋಡಿ ಅನುಭವ ನೋಡಿ ಕಣ್ಣು ಮುಚ್ಕೊಂಡು ಇವತ್ತು ಮಂಗಳವಾರ ಅನುಭವ ಆಯಿತು, ಮಂಗಳವಾರ ಅನುಭವ ಆಗ್ತದೆ, ಸೋಮವಾರ ಅನುಭವ ಆಗ್ತದೆ, ಅಥವಾ ಭಾನುವಾರ ಅನುಭವ ಆಗ್ತದೆ. ಯಾವ ವಾರಕ್ಕೇನು ವ್ಯತ್ಯಾಸಪ್ಪ? ಹಸಿವುಕಿ ಬಾಯಾರಿಕೆಗೆ ಸುಖ ದುಃಖ ಕಷ್ಟ ಸುಖ ಆಯಾಸ ಹಗುರವಾಗಿದೆ ಆನಂದವಾಗಿದಕ್ಕೇನು ವಾರವೇ ಗೊತ್ತಾಗಲ್ಲ. ಯಾವ ವಾರವೋ ತಿಂಗಳು ಗೊತ್ತಾಗ್ತದೆ. ಇದು ನೀವು ನೋಡ್ಕೊಪ್ಪ ಅನುಭವದಲ್ಲಿ, ಇದು ಆಷಾಢ ಮಾಸ, ಇದು ಶ್ರಾವಣ ಮಾಸ. ಅನುಭವಕ್ಕೇನಿಲ್ಲ, ಅನುಭವಕ್ಕೆ ಮಾಸ ಇಲ್ಲ, ಅನುಭವಕ್ಕೆ ವಾರ ಇಲ್ಲ, ಅನುಭವಕ್ಕೆ ಡೇಟ್ ಇಲ್ಲ, ಅನುಭವಕ್ಕೆ ವಯಸ್ಸು ಇಲ್ಲ. ಅಲ್ಲವೇ? ಅನುಭವ ದೃಷ್ಟ್ಯ ನೋಡುವುದೆನ್ನುವುದು ಒಂದೊಂದು 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 ಮನನ ಮಾಡುತ್ತಾ ಇರಬೇಕು. ಇದೇ ಗಮನ. ಗಮನ ಅಂದರೆ ಇದು. ಹಾಗೆ ಪ್ರಪಂಚವನ್ನು ಅನುಭವಿಸಿ ನೋಡು. ಕಣ್ಣಿನಿಂದ ನೋಡ್ತಾ ಇದ್ದೀವಿ. ಅನುಭವ ದೃಷ್ಟಿಗೆ ಏನನ್ನಿಸುತ್ತದೆ? ಪ್ರಪಂಚ ಅನುಭವ ಅಂದರೇನು? ಮನಸ್ಸಿನ ಅನುಭವಕ್ಕೆ. ಸ್ಪರ್ಶಾನುಭವದಲ್ಲಿ ಒಂದು ಗಟ್ಟಿಯಾಗಿದೆ, ಒಂದು ಮೆತ್ತಗಿದೆ ಎಂದು ಹೇಳ್ತೀವಿ. ಕಣ್ಣಿಗೆ ಇಷ್ಟು ಉದ್ದ ಇದೆ, ಅಷ್ಟು ಊರುಗಳು, ಅಷ್ಟು ಜನರು, ಏನೋ ಕಿಲೋಮೀಟರು, ಮರ ಗಿಡಗಳು ಬೆಟ್ಟಗಳು ಏನೋ ಕಂಡು ಬರ್ತವೆ. ನಿಮ್ಮ ಸ್ಪರ್ಶಕ್ಕೆ ಏನನ್ನಿಸುತ್ತದಪ್ಪ? ಸ್ಪರ್ಶಕ್ಕೆ ದೂರ ಗೊತ್ತಾಗ್ತದೆ. ಕುರುಡನಿಗೆ ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟರು ಗೊತ್ತಾಗ್ತದೆ. ಕುರುಡನಿಗೆ ಹತ್ತಿರ ದೂರ ವ್ಯತ್ಯಾಸವೇ ಇಲ್ಲ. ಕಣ್ಣಿಗೆ ಕಂಡು ಬರ್ತದೆ. ಇಲ್ಲಿಂದ ಅಲ್ಲಿ ಇದೆ ನೋಡಿ. ಈ ರೂಮ್ಗೆ ಬಂದರೆ ಅಯ್ಯೋ ಗೋಡ ಅಷ್ಟಿದೆ, ಹಾಲು ಎಷ್ಟು ದೊಡ್ಡದಿದೆ, ಅಮ್ಮ ರೂಮ್ ಸಣ್ಣದಿದೆ, ಹಾಲು ಮಾತ್ರ ದೊಡ್ಡದಿದೆ, ಹಾಲು ದೊಡ್ಡದಿದೆ ಎಂದು ಕಣ್ಣಿಗೆ ಕಂಡು ಬರ್ತದೆ. ಕುರುಡನಿಗೆ ಹಾಲು ದೊಡ್ಡದಿದೆಯೋ ಸಣ್ಣದಿದೆಯೋ ಏನು ಗೊತ್ತಾಗ್ತದೆ? ನಾವು ರೂಮ್ನಲ್ಲಿದ್ದೀವೋ ಹೊರಗಿದ್ದೀವೋ ಏನು ಗೊತ್ತಾಗ್ತದೆ? ರೂಮ್ನಲ್ಲಿದ್ದೀವೋ ಹೊರಗಿದ್ದೀವೋ ಏನು ವ್ಯತ್ಯಾಸವೇ ಇಲ್ಲ ನೋಡಿ. ಈ ಅನುಭವಗಳನ್ನು ಗಮನಿಸಿ. ಅಬ್ಬಾ, ಅನುಭವ ದೃಷ್ಟಿ. ಅನುಭವ ಅಂದರೆ ಸುಖ ದುಃಖ ಆಯಾಸ ಮನಸ್ಸಿಗೆ ಅನಿಸುತ್ತದಲ್ಲ, ಆ ಅನಿಸಿಕೆ ಅನುಭವ, ಅನಿಸಿಕೆ ರೂಪ ಅನುಭವ ಇದೆ ನೋಡಿ. ಆ ಅನುಭವ ದೃಷ್ಟಿಯ ನೋಡಿ, ವ್ಯತ್ಯಾಸವೇ ಇಲ್ಲ, ಎಲ್ಲವೂ ಒಂದೇ. ಅದರಿಂದ ಪ್ರಪಂಚ ಅಂದರೆ ಎಲ್ಲಿದೆ? ಅನಿಸಿಕೆಗೆ ಏನನ್ನಿಸುತ್ತದೆ? ಅನಿಸಿಕೆಯಲ್ಲಿ ಸುಖವನ್ನಿಸಿದ್ದರೆ ಅದೇ ಪ್ರಪಂಚ, ದುಃಖ ಅನಿಸಿದ್ದರೆ ಪ್ರಪಂಚ, ಆಯಾಸ ಅನಿಸಿದ್ದರೆ ಪ್ರಪಂಚ, ಹಗುರವಾದರೆ ಪ್ರಪಂಚ. ಮನಸ್ಸಿನ ಹಂತಕ್ಕೆ ಪ್ರಪಂಚ ಹೇಗೆ ಕಂಡು ಬರ್ತದೆ? ಅನುಭವ ಹಂತ. ಮನಸ್ಸಿನ ಅನುಭವಕ್ಕೆ ಹಗುರವಾಗಿದೆಯಾ, ದುಃಖವಾಗಿದೆಯಾ, ಟೆನ್ಷನ್ ಆಗಿದೆಯಾ, ಅಷ್ಟೇ. ಅದು ಬಿಟ್ಟು ಏನು ಬಣ್ಣ ಕಂಡು ಬರ್ತದೆ? ಏನು ಮನಸ್ಸಿಗೆ ಬಣ್ಣ ಕಂಡು ಬರ್ತದೆ? ಬುದ್ಧ ಆಗಿ ಕಂಡು ಬರ್ತದೆ, ಹಗುರವಾಗಿ ಕಂಡು ಬರ್ತದೆ. ಬಣ್ಣ ಅಥವಾ ಉದ್ದ ಆಗಿದೆಯಾ, ಅಗಲ ಆಗಿದೆಯಾ, ದಪ್ಪಗಾಗಿದೆಯಾ, ಮನಸ್ಸಿನ ಅನುಭವಕ್ಕೆ ಏನು ಕಂಡು ಬರ್ತದೆ? ಏನು ಗೊತ್ತಾಗಲ್ಲ. ಆದ್ದರಿಂದ ನಾವು ಇಂದ್ರಿಯಗಳು 5 ಇರುವುದರಿಂದ 5 ಬಗೆಯಾಗಿ ನೋಡ್ತೀವಿ. ಮತ್ತೆ ಇಂದ್ರಿಯ ದೃಷ್ಟಿ ಬೇರೆ, ಮನಸ್ಸಿನ ದೃಷ್ಟಿ ಬೇರೆ ಅಲ್ಲವೇ? ಇಂದ್ರಿಯ ದೃಷ್ಟಿಗೆ ಬಣ್ಣಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಕಂಡು ಬರ್ತದೆ. ಮನಸ್ಸಿನ ದೃಷ್ಟಿಗೆ ಸುಖ ದುಃಖ ಟೆನ್ಷನು ಅಷ್ಟೇ. ಮನಸ್ಸಿನ ದೃಷ್ಟಿಗೆ ಸುಖ ದುಃಖ ಅನುಕೂಲ, ಚೆನ್ನಾಗಿದೆ ಅಂದ್ರೇನು? ಮನಸ್ಸಿಗೆ ಅನುಕೂಲವಾಗಿದೆ. ಒಂದು ಊಟ ಮಾಡಿದ್ದರೆ ಕುರುಡನಿಗೆ ಏನು ಗೊತ್ತಾಗ್ತದೆ? ಸ್ಪರ್ಶಕ್ಕೆ ಮೆತ್ತಗಿದೆ, ಗಟ್ಟಿಯಾಗಿದೆ, ನಾಲಿಕೆಗೆ ರುಚಿ ಗೊತ್ತಾಗ್ತದೆ. ಬಣ್ಣ ಏನಾದರೂ ಇರುತ್ತದ? ನೀವು ತಟ್ಟದಲ್ಲಿ ಬಳಸಿದ್ದರೆ ಕಣ್ಣು ಮುಚ್ಚಿಕೊಂಡು ತಿಂದು ಒಂದು ದಿವಸ ನೀವು ಕಣ್ಣು ಮುಚ್ಚಿಕೊಂಡು ಬಡಿಸುವಾಗ ನೋಡಬೇಡಿ, ನೀವು ಎಲ್ಲ ತಿಂದು ಬಿಡಿ. ಏನಾಗುತ್ತದೆ? ಏನೋ ಒಂದು ಮೆತ್ತಗೆ ತಿಂದೆ, ಒಂದು ಗಟ್ಟಿಗೆ ತಿಂದೆ ಅಷ್ಟೇ ಹೊರತು ಅದಕ್ಕೆ ಏನು ಬಣ್ಣವೋ ಗೊತ್ತಾಗಲ್ಲ. ಅದು ಅನ್ನವ ಅಂದರೆ ಹೇಳಬೇಡ, ಅನ್ನವೋ ಅಲ್ಲವೋ ಗೊತ್ತಿಲ್ಲ. ನೀವು ಅನುಭವದಿಂದ ಹೇಳಿ, ನಿಮ್ಮ ಅನುಭವದಿಂದಲೇ ಹೇಳಿ. ನೀವು ಅನ್ನ ತಿಂತಾ ಇದ್ದೀರಾ, ರೊಟ್ಟಿ ತಿಂತಾ ಇದ್ದೀರಾ, ಏನು ತಿಂತಾ ಇದೆ ಹೇಳಿ. ಒಂದು ಅನುಭವ ಗೊತ್ತಾಗ್ತದೆ ಹೊರತು ಬಣ್ಣನೇ ಗೊತ್ತಾಗಲ್ಲ. ರುಚಿ ಗೊತ್ತಾಗ್ತದೆ, ಬಣ್ಣ ಇಲ್ಲವೇ ಇಲ್ಲ. ಹಾಗೆ ನೀವು ಬಣ್ಣದ ಅನುಭವ, ರುಚಿ ಅನುಭವ, ಸ್ಪರ್ಶಾನುಭವ, ವಾಸನ ಅನುಭವ, ಶಬ್ದ ಅನುಭವ, ಈ ಪಂಚ ಇಂದ್ರಿಯಗಳಿಂದ ನೋಡುವುದರಿಂದ ಪ್ರಪಂಚ ಇಷ್ಟು ಬಗೆ ಅನಿಸುತ್ತಾ ಇದೆ. ಇದೆಲ್ಲ ಇಂದ್ರಿಯಗಳು ಇಲ್ಲ ಅಂದ್ಕೊಂಡು ಒಂದು ದಿವಸ. ಪಂಚೇಂದ್ರಿಯಗಳು ಇಲ್ಲ, ಮನಸ್ಸೇ ಇದೆ. ಊಹಿಸ್ಕೊಂಡು ನಿಮಗೆ ಮನಸ್ಸೇ ಇದೆ, ಪ್ರಪಂಚವಿಲ್ಲ, ಪಂಚೇಂದ್ರಿಯಗಳಿಲ್ಲ. ಮನಸ್ಸಿನ ಅನುಭವಕ್ಕೆ ಪ್ರಪಂಚ ಅಂದರೆ ಏನನ್ನಿಸುತ್ತದೆ? ಕೇವಲ ಮನಸ್ಸಿನ ಅನುಭವ. ಮನಸ್ಸಿನ ಅನುಭವಕ್ಕೆ ಆನಂದವಾಗಿದ್ದರೆ ಆನಂದವಾಗಿದೆ, ದುಃಖ ಇದ್ದರೆ ದುಃಖ, ಟೆನ್ಷನ್ ಇದ್ದರೆ ಟೆನ್ಷನ್ ಅಷ್ಟೇ. ಟೆನ್ಷನ್ ಇದೆ, ಮನಸ್ಸು ಸಮಾಧಾನವಾಗಿದೆ, ಸುಖವಾಗಿದೆ, ದುಃಖವಾಗಿದೆ, ಇಷ್ಟೇ ಹೊರತು ಪ್ರೇಮ, ಕೋಪ,
ಇದೇನು ಮನಸ್ಸಿಗೆ ಪ್ರೇಮ ಇಷ್ಟೇ ಗೊತ್ತಾಗ್ತದೆ ಹೊರತು ಇದು ಬಿಟ್ಟು ಪ್ರಪಂಚ ಏನಾದರೂ ಗೊತ್ತಾಗ್ತದೆ? ಏನೂ ಇಲ್ಲ, ಪ್ರಪಂಚವಿಲ್ಲವೇ ಇಲ್ಲ. ನೋಡಿ, ಅನುಭವ ದೃಷ್ಟಿಗೆ ಪ್ರಪಂಚವೇನು? ಅದು ಮನಸ್ಸಿನ ಅನುಭವ ದೃಷ್ಟಿ. ಮನಸ್ಸನ್ನು ಬಿಟ್ಟು ಅರಿವಿಗೆ ಬನ್ನಿ, ಅರಿವು ಎಷ್ಟೊತ್ತಿದ್ದರೂ ಅರಿವು, ಮತ್ತೆ ಅರಿವು, ಇನ್ನೊಂದು ಅರಿವು, ಮತ್ತೆ ಅರಿವು, ಅರಿವೇ ಅರಿವು ಅಷ್ಟೇ. ಅರಿವು ಬಿಟ್ಟು ಏನೂ ಇಲ್ಲ. ತಾನಿದ್ದಾನೆ, ತನ್ನ ಪಾಡಿಗೆ ತಾನಿದ್ದಾನೆ, ನಿಶ್ಚಿಂತವಾಗಿ ಆನಂದವಾಗಿದ್ದಾನೆ. ಅದೇ ಭಯವಿಲ್ಲ, ದುಃಖವಿಲ್ಲ, ಚಿಂತೆ ಇಲ್ಲ, ಇದ್ದಾನೆ. ತನ್ನ ಇರವೇ ಗೊತ್ತಾಗ್ತದೆ. ಪ್ರಪಂಚ ಎಷ್ಟು ನೋಡಿದ್ದರೆ ಏನಿದೆಪ್ಪ ಅಂದರೆ ಇರವಿದೆ ಎಂದು ಹೇಳ್ತಾರೆ. ಇರವು ಅಷ್ಟೇ. ನೀವು ಆತ್ಮದ ಹಂತದಲ್ಲಿ ನೋಡಿಬಿಟ್ಟರೆ ಪ್ರಪಂಚ ಏನಪ್ಪ ಅಂದರೆ ಇರವೇ. ಅದು ಯಾರು? ನಾನೇ, ತಾನೇ. ತಾನಾಗಿರುವ ಇರವೇ ಪ್ರಪಂಚವಾಗಿ ಕಂಡು ಬರುತ್ತದೆ. ಅಲ್ಲಿ ಪ್ರಪಂಚ ಎಲ್ಲಿ? ತಾನೇ ಬರೋದು ಅಷ್ಟೇ. ತಾನೇ ಪ್ರಪಂಚ. ತಾನು ಇದ್ದೇನೆ ಎಂದು ಯಾವುದು ಅನುಭವ ಆಗ್ತಾ ಇದೆಯೋ ತನ್ನ ಇರುವಿಕೆ ಅನುಭವಕ್ಕೆ ಪ್ರಪಂಚ ಎಂದು ಹೆಸರು ಅಷ್ಟೇ. ನೀವು ಮನಸ್ಸನ್ನು ತಂದು ಬಿಟ್ಟರೆ ಅದರಲ್ಲಿ ಎಮೋಷನ್ಸ್ ಕಂಡು ಬರ್ತವೆ. ಸುಖ, ದುಃಖ, ಪ್ರೇಮ, ದಯ, ಕೋಪ. ಯಾರಿಗೆ? ಅದೇ ಇರವು. ಇರವಿನ ರೂಪ ತಾನು, ಇರವಿನ ರೂಪ ತಾನೇ ಪ್ರೇಮ, ದಯ, ಕೋಪ, ಸುಖ, ದುಃಖ ಎಂಬ ರೂಪವಾಗಿ ತನ್ನ ಇರವೇ ಅನುಭವಕ್ಕೆ ಬರುತ್ತದೆ. ಮತ್ತೆ ಇಂದ್ರಿಯಗಳನ್ನು ತಂದು ಬಿಟ್ಟರೆ ತನ್ನ ಇರವೇ ಬಗೆ ಬಗೆ ಬಣ್ಣಗಳು, ಬಗೆ ಬಗೆ ಸ್ಪರ್ಶಗಳು. ಯಾರು? ಇದೆಲ್ಲ ತನ್ನ ಇರವೇ. ತನ್ನ ಇರವೇ ಅಂದರೆ ತಾನು, ಇರವಿನ ರೂಪ ತಾನು ಅಲ್ಲವೇ? ಇರವಿನ ರೂಪ ತಾನು ಬಣ್ಣ ಬಣ್ಣಗಳಾಗಿ ಕಂಡು ಬರ್ತಾನೆ. ಇದೆಲ್ಲ ಇಂದ್ರಿಯಗಳಿಂದ, ಸ್ಪರ್ಶಗಳಿಂದ, ಸ್ಪರ್ಶೇಂದ್ರಿಯದಿಂದ ಸ್ಪರ್ಶಗಳು, ಕಿವಿಯಿಂದ ಶಬ್ದ, ಇದು ರುಚಿ, ವಾಸನ. ಇದೇ ಪ್ರಪಂಚ. ನೋಡಿ, ಒಂದು ಪಲ್ಯ ಹೇಳ್ತೀವಿ, ಅನ್ನ ಹೇಳ್ತೀವಿ. ಅನ್ನ ಪಲ್ಯ ಮನಸ್ಸಿನ ಅನುಭವಕ್ಕೆ ಹೇಗೆ ಅನಿಸುತ್ತದೆ, ಇಂದ್ರಿಯ ಅನುಭವಕ್ಕೆ ಹೇಗೆ ಅನಿಸುತ್ತದೆ? ಇಂದ್ರಿಯ ಅಂದರೆ ಸ್ಪರ್ಶೇಂದ್ರಿಯ ಅಥವಾ ವಾಸನ. ವಾಸನ ನೋಡಿದ್ದರೆ ಓ ಇದು ಪಲ್ಯ ಎಂದು ಗೊತ್ತಾಗ್ತದೆ, ಓ ಇದು ಸಾರು ಗೊತ್ತಾಗ್ತದೆ, ಇದು ಮೊಸರು ವಾಸನ ನೋಡಿ ಹೇಳಿಬಿಡ್ತೀವಿ. ಅಂದರೆ ವಾಸನಕ್ಕೆ ಒಂದು ಬಗೆ ಆಗ್ತದೆ. ಮನಸ್ಸಿಗೆ ಸುಖವಾಗಿದೆ ಅಷ್ಟೇ, ಅದು ಬಿಟ್ಟು ಏನು ಗೊತ್ತಾಗಲ್ಲ. ಮನಸ್ಸಿನ ಹಂತಕ್ಕೆ ಕಣ್ಣಿಗೆ ಕಂಡು ಬರುವುದು, ಸ್ಪರ್ಶಕ್ಕೆ ಕಂಡು ಬರುವುದು, ರುಚಿಗೆ ಕಂಡು ಬರುವುದು, ವಾಸನಕ್ಕೆ ಕಂಡು ಬರುವುದು, ಈ 4-5 ಬಗೆಯಾಗಿರುವ ವಸ್ತುವು ಮನಸ್ಸಿನ ಹಂತಕ್ಕೆ ಏನನಿಸುತ್ತದೆ? ಸುಖ ದುಃಖ, ಸುಖ ದುಃಖ ಅಷ್ಟೇ. ಸುಖ ದುಃಖಗಳೇ ಇಂದ್ರಿಯಗಳಿಂದ ನೋಡಿದ್ದರೆ ಪದಾರ್ಥವಾಗಿ ತೋರುತ್ತಾ ಇದೆ. ಮನಸ್ಸಿನ ಹಂತದಲ್ಲಿ ನೋಡಿದ್ದರೆ ಒಂದು ಅನುಕೂಲ, ಪ್ರತಿಕೂಲ, ಸುಖವಾಗಿದೆ, ಚೆನ್ನಾಗಿಲ್ಲ, ಮನಸ್ಸಿಗೂ ವಿಕ್ಷೇಪವಾಗ್ತಾ ಇದೆ, ಮನಸ್ಸಿಗೂ ಸುಖವಾಗಿದೆ. ಮನಸ್ಸಿನ ಹಂತಕ್ಕೆ ಪ್ರಪಂಚವೆಲ್ಲ ಸುಖ ದುಃಖ ಎರಡೇ ಎರಡು. ನೀವು ಪಂಚೇಂದ್ರಿಯಗಳಿಲ್ಲ, ಪ್ರಪಂಚ ನಿಮಗೇನು ಅನಿಸುತ್ತದೆ? ಸುಖ ದುಃಖ ಎರಡು ಬಿಟ್ಟು ಏನೂ ಇಲ್ಲ. ಓ ಹೌದಪ್ಪ, ಹೌದು. ಈ ಇಂದ್ರಿಯಗಳು ನಮಗೆ ಭಯಂಕರ ಅಡ್ಡಿ ಮಾಡ್ತಾ ಇವೆ ತಿಳ್ಕೊಳ್ಳುವುದಕ್ಕೆ. ಈ ಇಂದ್ರಿಯಗಳು ಪಕ್ಕಕ್ಕಿಟ್ಟರೆ ಎಷ್ಟೋ ಸುಲಭವಾಗಿ ಬಿಡ್ತದೆ. ನಾವು ಇಂದ್ರಿಯಗಳಿಗೆ ಸಿಕ್ಕಾಕ್ಕೊಂಡು ನೋಡಿ 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 ಹುಚ್ಚಾಗಿಬಿಟ್ಟಿದ್ವಿ. ಇಂದ್ರಿಯಗಳಿಗೆ ಸಿಕ್ಕಾಕ್ಕೊಂಡಿದ್ವಿ. ಇಂದ್ರಿಯಗಳು ಬಿಟ್ಟು ನೋಡು, ಓ ಹೌದು, ಇದು ನಾವು ನೋಡಲೇ ಇಲ್ಲ ಯಾವಾಗ. ನಿಮ್ಮ ಅನುಭವದಲ್ಲಿದ್ದನ್ನು ನೀವೇ ನೋಡಲಿಲ್ಲ, ಮರಿ ಇನ್ನೇನು ಮಾಡ್ತೀರಿ? ಮಾಡುವ ಕೆಲಸ ಏನು? ನಮ್ಮ ಅನುಭವದಲ್ಲಿದ್ದನ್ನು ನಾವೇ ಗಮನಿಸಲ್ಲ, ನಾವೇ ನೋಡಲ್ಲ. ಮರಿ ಶಾಸ್ತ್ರ ಏನು ಹೇಳ್ತದೆ? ಹೊಸದು ಏನೂ ಅಲ್ಲಪ್ಪ, ನಿಮ್ಮ ಅನುಭವವನ್ನೇ ನೀವು ಚೆನ್ನಾಗಿ ನೋಡ್ಕೋ ಅಷ್ಟೇ. ಅದು ನಾವು ನೋಡಲೇ ಇಲ್ಲ. ಅಯ್ಯೋ ಇದೇನೋ ಬೇರೆ ಇದೆ, ಇಂಥದ್ದು ನಾನು ಎಲ್ಲಿ ನೋಡಲಿಲ್ಲ. ಎಲ್ಲಿ ಏನು? ನೀನೇ ಅದು. ನನ್ನನ್ನು ನಾನೇ ನೋಡಲಿಲ್ಲ. ಇದೇನಪ್ಪ? ಪ್ರಪಂಚವೆಲ್ಲ ನೋಡ್ತೀವಿ, ನಿನ್ನನ್ನು ನೀನೇ ನೋಡಲ್ಲ. ಇದು ನಮ್ಮ ತಿಳುವಳಿಕೆ, ನಮ್ಮ ದೊಡ್ಡತನ. ನಮ್ಮ ತಿಳುವಳಿಕೆ, ನಮ್ಮ ದೊಡ್ಡತನ. ನಮ್ಮ ಅನುಭವವೇ ನಾವು ನೋಡಲ್ಲ. ಇಡಿಯೋದೆಲ್ಲ ಹೊರಗಿಂದೆಲ್ಲ ನೋಡ್ತೀವಿ, ನಮ್ಮ ಮನಸ್ಸಿನ ಅನುಭವಗಳೇ ಸರಿಯಾಗಿ ಗಮನಿಸಲ್ಲ. ಪಂಚೇಂದ್ರಿಯ ಅಭಿಮಾನ ಬಿಟ್ಟರೆ ಮನಸ್ಸೇ ಇದೆ. ನಿಮಗೆ ಕೇವಲ ಮನಸ್ಸಿದೆ, ಪ್ರಪಂಚ ಹೇಗೆ ಕಂಡು ಬರ್ತದೆ? ಇದು 1-2 ದಿವಸ ಮನನ ಮಾಡಿ. ಕೇವಲ ಮನಸ್ಸು, ಇಂದ್ರಿಯಗಳಿಲ್ಲ, ಪಂಚೇಂದ್ರಿಯಗಳಿಲ್ಲ, ನಿಮಗೆ ಪ್ರಪಂಚ ಏನು ಅನಿಸುತ್ತದೆ ನೋಡಿ, ಗಮನಿಸಿ. ಇನ್ನೊಂದು ಹಂತಕ್ಕೆ ಮನಸ್ಸಿಲ್ಲ, ತಾನು ಮಾತ್ರ ಇದ್ದಾನೆ, ಏನನ್ನಿಸುತ್ತದೆ ಹೇಳು? ಇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ತಾನು ಮಾತ್ರ ಇದ್ದಾನೆ. ನಿಮಗೆ ಪ್ರಪಂಚ ಇರುತ್ತದಾ? ಇದ್ದರೆ ಹೇಗೆ ಕಂಡು ಬರ್ತದೆ? ಹೇಗೆ ಅನುಭವಕ್ಕೆ ಬರ್ತದೆ?
ಪ್ರಪಂಚ ಎಂಬುದು ಬಿಡಿಯಾಗಿಲ್ಲ. ಅನುಭವ ದೃಷ್ಟಿಯ ನೋಡಿದ್ದರೆ ಇಂದ್ರಿಯಗಳು ಮನಸ್ಸನ್ನು ಬಿಟ್ಟು, ಇಂದ್ರಿಯಗಳ ಅನುಭವ ಮನಸ್ಸಿನ ಅನುಭವ ಬಿಟ್ಟು ತನ್ನ ಎರವು ತಾನು ಎಂಬ ಆ ತಾನಿನ ಅನುಭವದಿಂದ ನೋಡು, ಪ್ರಪಂಚವೆಲ್ಲ ತಾನೇ ಅನಿಸುತ್ತದೆ, ಆ ಇರುವಿಕೆನೇ ಅನಿಸುತ್ತದೆ. ನೋಡಿದ್ದೀರಾ? ಪ್ರಪಂಚವೆಲ್ಲ ಇಂದ್ರಿಯ ಮನಸ್ಸುಗಳಿಂದ ನೋಡಿ ಪ್ರಪಂಚ ಹೇಳ್ತೀರಿ. ಇಂದ್ರಿಯಗಳ ಅಭಿಮಾನ ಬಿಡು, ಮನಸ್ಸಿನ ಅಭಿಮಾನ ಬಿಡು, ತಾನಿದ್ದಾನೆ. ಆ ಇದ್ದಾನೆ ಎಂಬ ಅನುಭವಕ್ಕೆ ಪ್ರಪಂಚ ಏನು ಕಂಡು ಬರುತ್ತದೆ? ಇದ್ದಾನೆ ಬಿಟ್ಟು ಇನ್ನೇನು ಕಂಡು ಬರಲ್ಲ. ಇರವು 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 ಅರಿವು ಅಷ್ಟೇ. ಅದೇ ಪ್ರಪಂಚ. ಅಂದರೆ ಅದೇ ಸಚ್ಚಿದಾನಂದ, ಅದೇ ಸಾಕ್ಷಿ. ಪ್ರಪಂಚವೆಲ್ಲ ಸಾಕ್ಷಿ ಆಗಿಬಿಟ್ಟಿತಲ್ಲ. ತಾನಿದ್ದಾನೆ, ತನ್ನ ಇರುವಿಕೆಯೇ ಪ್ರಪಂಚ. ಈಗ ಪ್ರಪಂಚ ಬೇರೆ ಇಲ್ಲ, ಎಲ್ಲವೂ ತಾನಿದ್ದಾನೆ. ಪ್ರಪಂಚವೆಲ್ಲ ತನ್ನ ರೂಪ, ತನ್ನ ಇರುವಿನ ರೂಪವಾಗಿ ಪ್ರಪಂಚ ತಮ್ಮ ಅನುಭವಕ್ಕೆ ಕಂಡು ಬರುತ್ತದೆ, ಗೊತ್ತಾಗ್ತದೆ. ಕಂಡು ಬರುತ್ತದೆ ಅಂದರೆ ಅನುಭವಕ್ಕೆ ಬರುತ್ತದೆ. ಪ್ರಪಂಚ ತನಗೆ ಹೇಗೆ ಅನುಭವವಾಗ್ತದೆ? ತಾನಿದ್ದಾನೆ, ಆ ಇದ್ದಾನೆ ರೂಪವೇ ಪ್ರಪಂಚ. ಈಗ ಅದು ಬಿಟ್ಟು ಪ್ರಪಂಚವೇ ಇಲ್ಲ. ಅಯ್ಯೋ ಹೌದಪ್ಪ, ಇದು ಆಶ್ಚರ್ಯ. ಹೌದು, ತಾನಿದ್ದಾನೆ, ಆ ಇದ್ದಾನೇನೇ ಪ್ರಪಂಚ. ಅದರಿಂದ ಇಡೀ ಪ್ರಪಂಚ ಇದ್ದಾನೆ. ನಾಮರೂಪಗಳು ಅದೇ, ದೇಶಕಾಲಗಳು ಅದೇ, ಮಿಕ್ಕ ಮನುಷ್ಯರು ಅದೇ, ನನ್ನ ದೇಹವೂ ಅದೇ, ಇಂದ್ರಿಯಗಳದೇ, ಮನಸ್ಸದೇ. ತಾನಿದ್ದಾನೆ, ಇದ್ದಾನೆ ಇದ್ದಾನೆ ಇದ್ದಾನೆ. ಆ ಇರುವಿಕೆಯಲ್ಲೇ ಇಡೀ ಪ್ರಪಂಚ ಮುಳುಗಿ ಹೋಯಿತು. ಆಯ್ತಾ? ಮನನ ಮಾಡಿ ನಾನೆಲ್ಲ ಹೇಳಬೇಕಾಗಿಲ್ಲ, ಇದೆಲ್ಲ ನಿಮಗೆ ಗೊತ್ತಿದ್ದೆ. ಏನೋ ಇದು ನನ್ನ ಪದ್ಧತಿ, ಹೇಳುವ ಪದ್ಧತಿ. ಬಿಡಿಸಿ 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 ಹೇಳುವುದು, ಮನನ ಮಾಡುವುದು, ಇದು ಪದ್ಧತಿ. ನಾನು ಮನನ ಮಾಡಿದ್ದರೆ ಅದು ನಿಮಗೆ ಮನನ ಮಾಡುತ್ತಾ ನಿಮಗೆ ಹೇಳ್ತೀನಿ, ಹೇಳುತ್ತಾ ನನ್ನ ಮನಸ್ಸು ಮನನ ಮಾಡ್ತದೆ ಅಷ್ಟೇ. ನಾವು ಇಂದ್ರಿಯ ಹಂತಕ್ಕೆ ನೋಡಿ 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 ಅಲ್ಲೇ ಸಿಕ್ಕಾಕೊಳ್ತೀವಿ. ಇಂದ್ರಿಯ ಬಿಟ್ಟು ಮನಸ್ಸಿನ ಹಂತವೇ ನೋಡಪ್ಪ ಸಾಕು ಅಂದರೆ ಅದು ನೋಡಲ್ಲ. ಮತ್ತೆ ಮನಸ್ಸಿನ ಹಂತ ಬಿಟ್ಟು ತಾನಿದ್ದಾನೆ, ಆ ತಾನಿದ್ದಾನೆ ಅಲ್ಲೇ ಇರು, ಅದೇ ಆಗಿರು. ಆವಾಗ ನಿಮಗೇನು ಅನುಭವ ಆಗ್ತದೆ ಹೇಳು? ಎಲ್ಲವೂ ಇದ್ದೇನೆ ಇದ್ದೇನೆ ಇದ್ದೇನೆ, ಇರುವು ಬಿಟ್ಟು ಅರಿವು ಬಿಟ್ಟು ಏನಿಲ್ಲ. ಅದೇ ಆ ಅರಿವು ಇರುವಿಗೆ ಯಾವ ಚಿಂತೆ ಇಲ್ಲ, ಯಾವ ಕೊರತೆ ಇಲ್ಲ, ಅಖಂಡವಾಗಿದ್ದೆ. ಎಲ್ಲ ತಾನೇ ತಾನು. ಅಖಂಡ ಅಂದರೆ ಏನು? ಅನಂತ. ಅನಂತ ಅಂದರೆ ಏನು? ಅನಂತ ಅಂದರೆ ಗೊತ್ತಾ? ಅನಂತ ಅಂದರೆ ಎಲ್ಲ ಅಂದರೆ ಏನು? ಇಂಥ ಪ್ರಶ್ನೆ ಮಾಡಿದ್ದರೆ ಹೇಗೆ ಹೇಳುವುದು? ಮತ್ತೆ ಅನುಭವಾನುಸಾರವಾಗಿ ಹೇಳು. ನೀವು ಪಾಂಡಿತ್ಯ ಬುದ್ಧಿ ಹೇಳಬೇಡ. ನಿಮ್ಮ ಮನಸ್ಸಿನಿಂದ ಊಹಿಸ್ಕೊಂಡು ಹೇಳಬೇಡ. ಅನುಭವಕ್ಕೆ ಏನಾಗ್ತದೆ ಅದೇ ಹೇಳು ಅಷ್ಟೇ. ಊಹಿಸ್ಕೊಳ್ಳುವುದೇಕೆ? ಬುದ್ಧಿ ಅನಾವಶ್ಯಕವಾಗಿ ಚಿಂತನ ಯೋಚನೆ ಮಾಡಿ 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 ಇಲ್ಲದೆ ಸಲ್ಲದೆ ತಂದುಬಿಟ್ಟು ಕಲ್ಪಿಸಿ ಸಂಸಾರವನ್ನು ತಂದು ಬಿಡ್ತಾ ಇದೆ ಮನಸ್ಸೇ. ಕಲ್ಪನೆ ಮಾಡಬೇಡ, ಸುಮ್ಮನೆ ಇರು ಅಷ್ಟೇ. ಕಲ್ಪನೆ ಮಾಡಬೇಡ, ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಯೋಚನೆ ಮಾಡದೇ ಇರುವಾಗ ಏನಾಗಿದ್ದಿ? ಏನಿದೆ ಹೇಳು? ಇರುವಿಕೆ. ಮರದೇ ಪ್ರಪಂಚ ಇರುವಿಕೆ, ತಾನು ಇರುವಿಕೆ, ಎಲ್ಲವೂ ಇರು ಬಿಟ್ಟು ಇನ್ನೇನಿಲ್ಲ ಅಷ್ಟೇ. ಅದೇ ಬ್ರಹ್ಮ. ಮತ್ತಿನ್ನೇನು? ಬ್ರಹ್ಮ ಅಂದರೆ ಏನೇನೋ ಹೇಳ್ತಾರೆ. ತಾನು ಬ್ರಹ್ಮ, ಇನ್ನೇನು? ಅಷ್ಟೇ. ಆಯ್ತಾ? ಅನಂತ ಅಂದರೆ ಏನು? ಅನಂತ ಅಂದರೆ ಕಣ್ಣಿನಿಂದ ನೋಡಿದ್ದರೆ, ಇಲ್ಲಿಂದ ಬೆಟ್ಟ ಹತ್ತಿ ನೋಡಿದ್ದರೆ ತುಂಬ ದೂರವಿದ್ದರೆ ಅನಂತ ಎಂದು ಹೇಳ್ತಾರೆ. ಇದು ಕಣ್ಣಿನ ದೃಷ್ಟಿಯ ಹೇಳುವ ಮಾತು. ಅನಂತ ಅಂದರೆ. ಮನಸ್ಸಿನ ದೃಷ್ಟಿಯ ಅನಂತ ಅಂದರೆ ಏನು? ತುಂಬ ಊಹಿಸ್ಕೊಳ್ತಾನೆ, ಏನೋ ಊಹಿಸ್ಕೊಂಡು ನೋಡು. ಅನಂತ ಎನ್ನುವುದು ಇಂದ್ರಿಯ ದೃಷ್ಟಿಯ, ಕಣ್ಣಿನ ದೃಷ್ಟಿಯ ನೋಡಬೇಡ. ಕಣ್ಣಿನ ದೃಷ್ಟಿಯ ನೋಡಬೇಕಂದ್ರೆ ಬೆಟ್ಟ ಹತ್ತಿ, ವಿಮಾನ ಹತ್ತಿ ನೋಡಿದರೆ ದೂರವಾಗಿ ಕಂಡು ಬರ್ತಾ ಇದೆ, ಇದು ದೊಡ್ಡದಲ್ಲವೇ ಅನಂತ? ಅದಲ್ಲ. ಮತ್ತೆ ಮನಸ್ಸಿನಿಂದ ಏನೋ ಊಹಿಸ್ಕೊಳ್ತಾನೆ, ಅದು ಅಲ್ಲ. ಮತ್ತೆ ಏನು? ಇಂದ್ರಿಯ ದೃಷ್ಟಿ ಬಿಡು, ಮನಸ್ಸಿನ ದೃಷ್ಟಿ ಬಿಡು. ಇದ್ದಾನೆ ಅಷ್ಟೇ. ಆ ಇರವು ಅನಂತ, ತಾನಿದ್ದಾನೆ ಎಂಬುದು ಅನಂತ. ಅಂದರೆ ಏನು? ತಾನೇ ತಾನು, ಇದೇ ಅನಂತ. ನೋಡಿದ್ದೀರಾ? ಅನಂತ ಎನ್ನುವುದು ಪುಸ್ತಕ ನೋಡಿ ಹೇಳಬಾರದು, ಕಂಠಸ್ಥ ಮಾಡಿದ್ದು ಹೇಳಬ. ನಿಮ್ಮ ಅನುಭವ ದೃಷ್ಟಿಯ ಹೇಳು. ಯಾವ ಶಾಸ್ತ್ರದಲ್ಲಿ ಇಲ್ಲದೆ ನೀವೇ ಹೇಳ್ತೀರಿ. ಏಕೆ? ಅನುಭವಕ್ಕಿಂತ ದೊಡ್ಡ ಶಾಸ್ತ್ರ ಯಾವುದು? ಎಲ್ಲ ಶಾಸ್ತ್ರ ಇದನ್ನಿಟ್ಟುಕೊಂಡೇ ಮಾತಾಡ್ತದೆ. ಅದರಿಂದ ಅನಂತವಂದ್ರೇನು ಅರ್ಥ ಮಾಡಿಸು. ತಾನೇ ತಾನು,
ಎಷ್ಟೊತ್ತಾದರೂ ತಾನೇ, ತನ್ನನ್ನು ಬಿಟ್ಟು ಇನ್ನೊಂದು ಕಂಡು ಬರಲ್ಲ, ತಾನಿದ್ದೇನೆ ಅಷ್ಟೇ. ಎಷ್ಟೊತ್ತಾಗಲು ಇದ್ದೇನೆ 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 ಇದ್ದೇನೆ, ಎಷ್ಟೊತ್ತಾದರೂ ಇದ್ದೇನೆ 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 ಇದ್ದೇನೆ, ಅದೇ ಅನುಭವ. ತಾನು ಎಂಬ ಇದ್ದೇನೆ ಎಂದು ಅನುಭವ, ಅದೇ ಅದು ಅದೇ ಅದು, ಅದು ಬಿಟ್ಟು ಇನ್ನೇನಿಲ್ಲ, ಅದು ಅನಂತ. ಓ ಹೌದು, ಅನಂತ ಅಂದರೆ ಗೊತ್ತಾಯ್ತು. మరి ಇನ್ನೇನು ಅನಂತ ಅಂದರೆ ಅದೇ ತಾನೇ ತಾನು. ತಾನೇ ತಾನ ಇರುವಿಕೆಯನ್ನು ಅನಂತ ಹೇಳಿದ್ದೀವಿ. ತನಗಿಂತ ಇನ್ನೊಂದಿದ್ದರೆ ತನಗೆ ಲಿಮಿಟ್ ಬರುತ್ತದೆ. ಲಿಮಿಟ್ ಯಾವಾಗ ಬರುತ್ತದೆ? ತನ್ನ ಅನುಭವ ಇನ್ನೊಂದಾಗಿ ಬಿಟ್ಟರೆ ಆ ಅನುಭವ ಮುಗಿಯಿತು, ಇದೇ ಲಿಮಿಟು. ಅನಂತ ಅಂದರೆ ಏನು? ಲಿಮಿಟ್ ಇಲ್ಲ. ಲಿಮಿಟ್ ಇಲ್ಲ ಅಂದರೆ ಏನದು? ಲಿಮಿಟ್ ಇಲ್ಲ ಅಂದರೆ ಹೌದು, ಪರಿಮಿತಿ ಇಲ್ಲ. ಪರಿಮಿತಿ ಇಲ್ಲ ಅಂದರೆ ಏನು? ಪರಿಮಿತಿ ಇಲ್ಲ ಅಂದರೆ ಪರಿಮಿತಿ ಊಹಿಸ್ಕೊಳ್ತಾನೆ. ಅಯ್ಯೋ ರಾಮ ಪರಿಮಿತಿ ಇಲ್ಲ ಅಂದರೆ ಪರಿಮಿತಿ ಊಹಿಸ್ಕೊಳ್ತಾನೆ. ಮನಸ್ಸನ್ನು ನಂಬಬೇಡಿ, ಅದು ರಾಕ್ಷಸಿ. ಮನಸ್ಸೇ ಇಲ್ಲ, ಕಲ್ಪಿಸಿ 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 ಆತ್ಮವನ್ನು ಮುಚ್ಚಿ 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 ಹಾಳು ಮಾಡ್ತಾ ಇದೆ. ನೀವು ಮನಸ್ಸಿಗೂ ಕೆಲಸ ಕೊಡ್ತೀರಿ, ಮನಸ್ಸಿಗೂ ತುಂಬ ಕೆಲಸ ಕೊಟ್ಟು ನಂಬಿ ಅದನ್ನು ಗುರು ಮಾಡಿಕೊಂಡು ಬಿಟ್ಟಿದ್ದೀರಿ, ಅವನು ಮೋಸಗಾರ. ಅದನ್ನು ನಂಬಬೇಡಿ. ಮನಸ್ಸಿಗೂ ಕೆಲಸ ಒಪ್ಪಿಸಿದ್ದರೆ ಕಲ್ಪಿಸಿ ಕಲ್ಪಿಸಿ ಇಲ್ಲದೆ ಸಲ್ಲದೆ ಏನೂ ಮಾಡಿಬಿಡ್ತಾರೆ. ಅದಕ್ಕೆ ಕೊಡಬೇಡಿ, ಅದನ್ನು ನಂಬಲೇಬೇಡಿ, ಅದನ್ನು ಬಿಸಾಕು ಅಷ್ಟೇ. ಇಂದ್ರಿಯಗಳನ್ನು ನಂಬಬೇಡ, ಅದು ಬಿಸಾಕು ಅಷ್ಟೇ. ಇಂದ್ರಿಯಗಳಿಂದ ನೋಡಿ, ಮನಸ್ಸಿನಿಂದ ನೋಡಿ ಏನೇನೋ ಮಾಡ್ತಾನೆ. ಇಂದ್ರಿಯಗಳು ಬಿಡು, ಇಂದ್ರಿಯಗಳಿಗೆ ಏನು ಕಂಡು ಬರುತ್ತದೋ ಇಂದ್ರಿಯ ಜೊತೆಗೆ ಹೋಯಿತು. ಈಗ ಮನಸ್ಸನ್ನು ಬಿಟ್ಟುಬಿಡು. ಮನಸ್ಸಂದ್ರೇನು? ಊಹ, ಎಮೋಷನ್ ಅಷ್ಟೇ. ಎಮೋಷನ್ ಕಲ್ಪನಾ, ಎಮೋಷನ್ ಅಲ್ಲ, ಕಲ್ಪನಾ ಅಲ್ಲ. ಬಿಡು. ಏನಿದೆ? ಇದ್ದೇನೆ, ತಾನೇ ತಾನು, ತಾನೇ ತಾನು ಸ್ವಯಂ ಪ್ರಕಾಶ ಇರವು, ಸ್ವಯಂ ಸಿದ್ಧ ಇರವು, ತಾನೇ ತಾನಿದೆ. ಇದೆ ಎಂದು ಹೇಳುವ ಮನಸ್ಸು ಬೇಕಾಗಿಲ್ಲ. ತಾನಿದ್ದೇನೆ ಎಂಬ ಮನಸ್ಸು, ವೃತ್ತಿ ಬೇಕಾಗಿಲ್ಲ. ವೃತ್ತಿಯೂ ಬೇಕಾಗಿಲ್ಲದ ಇರವು, ತಾನೇ ಇದೆ, ತಾನೇ ತಾನು, ತಾನೇ ತಾನು. ಅನಂತ ಅಂದರೇನು? ತಾನೇ ತಾನು, ತಾನೇ ತಾನು, ತಾನೇ. ಎಷ್ಟೊತ್ತಾದರೂ ಅದೇ 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 ಅದೇ, ಅದು ಬಿಟ್ಟು ಇನ್ನೊಂದಿಲ್ಲ. ಅದೇ ಅನಂತ. ಅನಂತ ಅಂದರೆ ಹೀಗುತ್ತೆ. ಅನಂತ ಅಂದರೆ ಏನು? ಊಹಿಸ್ಕೊಳ್ತಾರೆ, ಹೀಗೆ ಹೀಗೆ. ಆ ಊಹಗಳೇ ಹಾಳು ಮಾಡ್ತವೆ. ವೇದಾಂತ ಊಹಾಶಾಸ್ತ್ರ ಅಲ್ಲ, ಕಲ್ಪನಾ ಶಾಸ್ತ್ರ ಅಲ್ಲ, ಅನುಭವ ಶಾಸ್ತ್ರ. ನಮಗೆ ಅನುಭವ ನೋಡಲಿಕ್ಕೆ ಬರ್ತಾ ಇಲ್ಲ. ಏಕೆ ಅಂದರೆ ಕಲ್ಪಿಸಿ 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 ಅದೇ ಹವ್ಯಾಸ ಆಗಿಬಿಟ್ಟಿತು, ಕೆಟ್ಟ ಹವ್ಯಾಸ. ಈ ಮನಸ್ಸನ್ನಿಟ್ಟುಕೊಂಡು ಮಾತಾಡುವುದು ಇದೆಯಲ್ಲ, ಅದೇ ಕೆಟ್ಟ ಹವ್ಯಾಸ. ಇಂದ್ರಿಯಗಳಿಟ್ಕೊಂಡು ಬದುಕುವುದಿದೆ ನೋಡಿ, ಇದೇ ಸಂಸಾರ, ಇದೇ ರಾಕ್ಷಸತ್ವ. ಇಂದ್ರಿಯಗಳಿಟ್ಕೊಂಡು ಬದುಕುತ್ತಾನೆ, ಮನಸ್ಸನ್ನಿಟ್ಕೊಂಡು ಬದುಕುತ್ತಾನೆ. ಅದು ಬಿಟ್ಟು ನೋಡು, ತಾನೇ ತಾನು. ಈಗ ಮತ್ತೆ ಇಂದ್ರಿಯಗಳಿಗೆ ಮನಸ್ಸಿಗೆ ಬರಬೇಡ. ಆ ಇಂದ್ರಿಯ ಮನಸ್ಸುಗಳು ಇಟ್ಕೊಂಡು ಇಲ್ಲದೆ ಸಲ್ಲದೆ ಸಂಸಾರ ಅನುಭವಿಸುತ್ತಾ ಪ್ರಪಂಚ ಆಗಿದೆ, ಅದು ಆಗಿದೆ, ಅದು ಇದ್ದೇ ಇರುತ್ತದೆ. ಇನ್ನೇನು? ನಿಮ್ಮ ಇಂದ್ರಿಯಗಳ ಅಭಿಮಾನ ಇಟ್ಕೊಂಡು ನೋಡ್ತಾನೆ, ಅದು ಬಿಟ್ಬಿಡು. ಸ್ವಯಂ ಪ್ರಕಾಶ, ತಾನೇ ತಾನು ಇದ್ದಾನೆ ಇದ್ದಾನೆ. ಎಲ್ಲವೂ ಅದೇ, ಅದು ಬಿಟ್ಟು ಇನ್ನೊಂದು ಅನುಭವವೇ ಇಲ್ಲ. ಅದೇ ಅಖಂಡ. ಅಖಂಡ ಅಂದರೆ ಎಷ್ಟೊತ್ತಾದರೂ ಅದೇ. ಎಲ್ಲಿಗೆ ಹೋದರೆಂದರೆ ಹೋಗುವುದೇ ಇಲ್ಲ. ಅದೇ ಅದು, ಅದೇ ಅದು, ಎಂದಿಗೂ ಅದೇ, ಎಂದಿಗೂ ಅದೇ ಅದು, ಎಂದಿಗೂ ಅದೇ ಅದು. ಅದು ಎಂದಿಗೂ ಅದೇ ಅದು. ಅದನ್ನೇ ಅನಂತ. ಅನಂತ ಅಂದರೆ ಅದು ಮುಗಿಯುವುದಿಲ್ಲ. ಮುಗಿಯುವುದಿಲ್ಲ ಅಂದರೆ ಇನ್ನೊಂದೆಂಬುದು ಇಲ್ಲ. ಯಾವುದು ತಾನಿದ್ದೇನೆ, ಈಗ ಅದೇ ಇರುತ್ತದೆ. ಈಗ ಇನ್ನೊಂದಲ್ಲ, ಅದು ಬಿಡಲ್ಲ, ಇನ್ನೊಂದು ಬರಲ್ಲ. ಇನ್ನೊಂದೆಂಬುದೇ ಊಹಿಸ್ಕೊಳ್ಳಕ್ಕಾಗಲ್ಲ. ಏಕೆ? ಮನಸ್ಸು ಬಂದರೆ ವಿಂಗಡಿಸಿ ವಿಂಗಡಿಸಿ ಅದು ಇದು ಅದು ಇದು ತುಂಬ ವಿಂಗಡಿಸ್ತದೆ. ಮನಸ್ಸು ತುಂಬ ವಿಂಗಡಿಸ್ತದೆ. ಸಂಸಾರ ಅದೇ. ಅಧ್ಯಾಸ ಹೇಳ್ತೀವಲ್ಲ, ಮನಸ್ಸು ಮಾಡುವ ಕಲ್ಪನೆ ಅಧ್ಯಾಸ. ಇಂದ್ರಿಯಗಳಿಂದ ನೋಡುವುದು, ಮನಸ್ಸಿನಿಂದ ನೋಡುವುದು, ಇದು ಅಧ್ಯಾಸ. ನೀವು ಇಂದ್ರಿಯ ಬಿಡು, ಇಂದ್ರಿಯಗಳನ್ನು ಬಿಡು, ಮನಸ್ಸನ್ನು ಬಿಡು. ಈಗ ನೋಡು, ತಾನೇ ತಾನು ಇರುವುದೇ ಇರುವುದು ಗೊತ್ತಾಗ್ತದೆ. ಅರಿವು ಗೊತ್ತಾಗುವುದಂದರೆ ಅರಿವು, ಎಲ್ಲ ತಿಳುವಳಿಕೆ ಅದೇ ಅದು. ತಾನೇ ತಾನು, ನೀವೇನು ಮಾಡಬೇಕಾಗಿಲ್ಲ, ತಾನೇ ತಾನಿದೆ. ಆ ತಾನೇ ತಾನಿರುವಂಥ ಅರಿವಿದೆ ನೋಡಿ, ಅದು ಸ್ವತಃಸಿದ್ಧ. ಸ್ವತಃಸಿದ್ಧ ಅಂದ್ರೇನು? ಯಾವ ಅನುಭವ ಬರುವುದು ಹೋಗುವುದಿಲ್ಲವೋ ಅದು ಸ್ವತಃಸಿದ್ಧ. ಅದು ಬರುವುದಿಲ್ಲ ಹೋಗುವುದಿಲ್ಲ, ಎಂದಿಗೂ ನೋಡಿದ್ದರೂ ಇದೆ 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 ಇದೆ, ತಾನೇ ತಾನು ಇರುತ್ತಾನೇ ಇದೆ. ಅದೇ ಅನಂತ, ಅದೇ ಸ್ವತಃಸಿದ್ಧ. ಸ್ವತಃಸಿದ್ಧ ಅಂದರೆ ಅದೇ. ಸ್ವತಃಸಿದ್ಧ ಅಂದರೆ ಏನು? ಪರತಃಸಿದ್ಧ ಎಂಬುದು ನಿಷೇಧ ಮಾಡುವುದೇ ಅಪವಾದನೆ ಹೊರತು ಸ್ವತಃಸಿದ್ಧ ಮಾತು ಹೇಳಕ್ಕಾಗಲ್ಲ. ಆ ಮಾತು ಅಪವಾದಕ ಮಾತು. ಅಂದರೆ ಇಂದ್ರಿಯಗಳಿಂದ ತಿಳ್ಕೊಳ್ಳುವುದಿಲ್ಲ,
ಮನಸ್ಸಿನಿಂದ ತಿಳ್ಕೊಳ್ಳುವುದಿಲ್ಲ. ಇಂದ್ರಿಯದಿಂದ ತಿಳ್ಕೊಂಡರೆ ಪರತಸಿದ್ಧ, ಮನಸ್ಸಿನಿಂದ ತಿಳ್ಕೊಂಡರೆ ಪರತಸಿದ್ಧ. ಇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ತಾನೇ ತಾನು ಗೊತ್ತಾಗ್ತಾ ಇದೆ, ಅದು ಸ್ವತಃಸಿದ್ಧ. ಅಂದರೆ ವೃತ್ತಿ ಬೇಕಾಗಿಲ್ಲ. ಯಾವ ವೃತ್ತಿ ಬೇಕಾಗಿಲ್ಲ. ವೃತ್ತಿ ಬೇಕಂದರೆ ವೃತ್ತಿ ಬಂದಾಗ ಗೊತ್ತಾಗ್ತದೆ, ವೃತ್ತಿ ಇಲ್ಲ ಅಂದರೆ ಅದು ಇದ್ದದ್ದೇ ಗೊತ್ತಾಗಲ್ಲ. ನೋಡಿ, ವೃತ್ತಿ ಇದ್ದರೆ ಟೇಬಲ್ ಅಲ್ಲಿದೆ, ಬಟ್ಟೆ ಇದೆ ಅಂತ ಗೊತ್ತಾಗ್ತದೆ. ಮನಸ್ಸು ಹೋಗಿಬಿಟ್ರೆ ಬಟ್ಟೆಯ ವೃತ್ತಿ ಹೋಗಿಬಿಟ್ಟರೆ ಬಟ್ಟೆ ಇದೆ ಎಂದೇ ಗೊತ್ತಾಗಲ್ಲ. ಬಟ್ಟೆಯ ವೃತ್ತಿ ಗೊತ್ತಾದರೆ ಬಟ್ಟೆ ಇದೆ ಗೊತ್ತಾಗ್ತದೆ. ಬಟ್ಟೆಯ ವೃತ್ತೇ ಇಲ್ಲದಿದ್ದರೆ ಬಟ್ಟೆ ಇದೆ ಎಂಬುದೇ ಗೊತ್ತಾಗಲ್ಲ. ಹಾಗೆ ವೃತ್ತಿ ಇದ್ದರೆ ಗೊತ್ತಾದರೆ ಅದು ಪರಾಧೀನ, ಅದು ಪರತಂತ್ರ, ಅದು ಪರತಸಿದ್ಧ. ಸ್ವತಃಸಿದ್ಧ ಅಂದ್ರೇನು? ಯಾವ ವೃತ್ತಿ ಇಲ್ಲ. ವೃತ್ತಿ ಬರಬಹುದು ಹೋಗಬಹುದು, ಎಲ್ಲ ವೃತ್ತಿಗಳು. ಎಚ್ಚರ ವೃತ್ತಿ ಬರಬಹುದು ಹೋಗಬಹುದು, ಕನಸಿನ ವೃತ್ತಿ ಬರಬಹುದು ಹೋಗಬಹುದು. ಇದು ಮಾತ್ರ ವೃತ್ತಿ ಅಲ್ಲ, ವೃತ್ತಿಯನ್ನು ಆಶ್ರಯಿಸಿಕೊಂಡು ಇರುವುದಲ್ಲ. ಸ್ವತಃಸಿದ್ಧ, ತಾನೇ ತಾನು. ಅದಕ್ಕೆ ವೃತ್ತೇ ಬೇಕಾಗಿಲ್ಲ ಅಲ್ಲವೇ? ವೃತ್ತಿ ಬೇಕಾಗಿಲ್ಲದ ಇರವು, ವೃತ್ತಿ ಬೇಕಾಗಿಲ್ಲದ ಅರಿವು, ತಾನೇ ತಾನು. ನಾವು ವೃತ್ತಿಗೆ ಅಭ್ಯಾಸ ಇದೆ, ತುಂಬ ವೃತ್ತಿಗಳು ಮಾಡಿ ಮಾಡಿ ಮಾಡಿ. ಮನಸ್ಸು, ವೃತ್ತಿ ಅಂದರೆ ಮನಸ್ಸೇ. ಈ ಮನಸ್ಸಿಗೆ ಸಿಕ್ಕಾಕ್ಕೊಂಡು ಸಂಸಾರ ಅನುಭವಿಸ್ತಾ ಇದೆ. ಈ ಮನಸ್ಸು ಏಕೆ ಇಟ್ಕೊಂಡಿದ್ದೇವೆ? ಇನ್ನೇನು ಮಾಡಬೇಕು? ಇರುವುದೇ ಅಲ್ಲಿ. ಆ ಮನಸ್ಸೇ ಕಲ್ಪಿತ. ಮನಸ್ಸು ಊಹಿಸ್ತದೆ ನೋಡು, ಆ ಊಹಿಸುವುದೆಲ್ಲ ಮನಸ್ಸೇ. ಆದ್ದರಿಂದ ಆ ಊಹಗಳು, ಕಲ್ಪನೆಗಳು ಬಿಡು. ತಾನೇ ತಾನಿದೆ, ತಾನೇ ತಾನು. ಯಾವುದೋ ಏನು ಮಾಡಬೇಕಾಗಿಲ್ಲ, ಯಾವ ವೃತ್ತಿ ಬೇಕಾಗಿಲ್ಲ. ಸ್ವತಃಸಿದ್ಧ ಅಷ್ಟೇ. ಪ್ರಪಂಚವೆಲ್ಲಿ ಹೋಯಿತು? ಅದೇ ಸ್ವತಃಸಿದ್ಧ ಆಯಿತು. ಮನಸ್ಸೆಲ್ಲಿ ಹೋಯಿತು? ಅದೇ ಆಯಿತು. ಸುಖ ದುಃಖಾದಿ ಅನುಭವಗಳು ಅದೆಲ್ಲ ಅದೇ ಆಯಿತು. ಅಂದರೆ ಪ್ರಪಂಚ, ನಾಮರೂಪ, ದೇಶಕಾಲ, ಮನಸ್ಸಿನ ಅನುಭವಗಳು ಎಲ್ಲವೂ ಇರವಿನ ರೂಪ ಆತ್ಮದಲ್ಲೇ ನಿಂತು ಬಿಟ್ಟಿವೆ. ಇರುವಿನ ರೂಪ ಆತ್ಮದಲ್ಲೇ ಮುಳುಗಿ ಹೋಗಿವೆ. ಅದನ್ನು ಬಿಟ್ಟು ಬೇರೆ ಯಾವುದಿಲ್ಲ. ಆತ್ಮದ ಇರವಿಗಿಂತ ಹೊರಗೆ, ಹೊರಗೆ ಎಂಬುದು ಊಹಿಸಿಕೊಳ್ಳುವುದೇ ಅಸಂಭವ. ಆತ್ಮದ ಇರವಿಗಿಂತ ಅಂತ ಮಾತೇ ಇಲ್ಲ. ಏಕೆ? ಇರವನ್ನು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ ಅಲ್ಲವೇ? ಇರವಿಗಿಂತ ಆ ಮಾತೆ ಹೊಂದಲ್ಲ. ಇರುವೇ ಇರುವು, ಇರುವೇ ಇರುವು. ಇರುವಿನಲ್ಲೇ ಅಲ್ಲ, ಅರಿವಿನಲ್ಲೇ ಅಲ್ಲ. ಹೀಗೆ ವೇದಾಂತ ವಿಚಾರದಲ್ಲಿ ಇಂದ್ರಿಯ ಮನಸ್ಸುಗಳನ್ನು ಬಿಟ್ಟು ತನ್ನ ಅನುಭವದ ರೂಪ, ಸ್ವತಃಸಿದ್ಧ ಆತ್ಮರೂಪವಾಗಿ ನಿಂತಿರು. ಆವಾಗ ಗೊತ್ತಾಗ್ತದೆ ತಾನು ಅನಂತ. ಆ ಇರವಿನ ಸ್ವರೂಪದಲ್ಲಿದ್ದು, ಈಗ ಮಿಕ್ಕ ಯೋಚನೆಗಳು ಮಾಡಿ ನೋಡ್ತೀನಿ. ಯಾವ ಯೋಚನವೂ ಆ ಇರುವಿನಲ್ಲೇ ಕಂಡು ಬರುತ್ತದೋ, ಇರುವಿಗಿಂತ ಹೊರಗಿರುತ್ತದೋ? ನೀವು ಇನ್ನೊಂದು ಉದಾಹರಣೆ ಹೇಳ್ತೀನಿ, ಲೌಕಿಕ ಉದಾಹರಣೆ. ನಾನು ಕುಳಿತಿದ್ದೇನೆ ಎಂದು ಅನುಭವ, ನಾನು ಎಂಬ ಅನುಭವ ಒಳಗೆ ಇದೆಯೋ, ನಾನುಗಿಂತ ಹೊರಗಿದೆಯೋ? ಕುಳಿತಿದ್ದೇನೆ ಎಂಬುದು ಅನುಭವ ಎಲ್ಲಿ ಬರುತ್ತದೆ? ನಾನು ಎಂಬ ಅನುಭವದ ಒಳಗಿದೆಯೋ, ನಾನು ಎಂಬ ಅನುಭವಕ್ಕೆ ಹೊರಗಿರುತ್ತದೋ? ಗಮನಿಸಿ, ಯೋಚನೆ ಮಾಡಬೇಡಿ, ಮನಸ್ಸು ಕೆಲಸ ಒಪ್ಪಿಸಬೇಡಿ. ಆ ಮನಸ್ಸು ಕೆಟ್ಟದು. ಕಲ್ಪಿಸಿ ಕಲ್ಪಿಸಿ ಊಹಿಸಿ ಊಹಿಸಿ ಸರ್ವನಾಶನ ಮಾಡ್ತದೆ. ಮುಚ್ಚುತ್ತದೆ, ಏನಿಲ್ಲ. ಮುಚ್ಚಿ ಇಲ್ಲದೆ ಸಲ್ಲದೆ ಕಲ್ಪಿಸ್ತದೆ. ಈ ಪ್ರಪಂಚವನ್ನೆಲ್ಲ ಮಾಡಿದ್ದು ಅದೇ ಮನಸ್ಸು. ಅದಕ್ಕೆ ಬೇರೆ ಕೆಲಸ ಬರಲ್ಲ, ಮೋಸ ಮಾಡುವುದೇ ಬರುತ್ತದೆ. ಅದು ಹುಟ್ಟಿದ್ದೇ ಮೋಸ ಮಾಡುವುದಕ್ಕೆ. ಅದರಿಂದ ನಾನು ಕುಳಿತಿದ್ದೇನೆ ಎಂಬುದು ಆ ನಾನು ಎಂಬ ಯಾವ ಅನುಭವ ಇದೆಯೋ, ಅರಿವು, ನಾನಂದರೆ ಅರಿವು, ಆ ಅರಿವಿನ ಅನುಭವದಲ್ಲಿದೆಯೋ, ಅದಕ್ಕಿಂತ ಹೊರಗಿದೆಯೋ? ಇಲ್ಲ, ಹೊರಗಿಲ್ಲ. ನಾನು ನಿಂತಿದ್ದೇನೆ ಎನ್ನುವುದು, ನಾನು ನಿಂತಿದ್ದೇನೆ ಎನ್ನುವುದು ಎಲ್ಲಿದೆ? ನಾನು ಒಳಗೆ ಇದೆಯೋ, ನನಗೆ ಹೊರಗೆ ಇದೆಯೋ? ನಾನೆಂಬ ಅನುಭವಕ್ಕೆ ಹೊರಗೆ ಇದೆಯೇನು? ಇಲ್ಲ. ನಾನು ನಡೆಯುತ್ತಿದ್ದೇನೆ, ಎಲ್ಲಿದೆ ಅನುಭವ? ನಾನಿದ್ದೇನೆ, ಆ ಇದ್ದೇನೆ ಎಂಬ ಅನುಭವದ ಒಳಗೆ ನಾನು ನಡೆಯುತ್ತಿದ್ದೇನೆ. ನಾನು ಕುಳಿತಿದ್ದೇನೆ, ಎಲ್ಲಿ? ಇದ್ದೇನೆ ಎಂಬುದಲ್ಲೇ ಒಳಗೆ ಇದೆ, ಅದನ್ನು ದಾಟಿ ಇಲ್ಲ. ನೀರನ್ನು ದಾಟಿ ಅಲೆ ಇರುತ್ತದೆ, ನೀರಿನ ಒಳಗೆ ಅಲೆ. ನೀರನ್ನು ದಾಟಿ ಅಲೆ ಎಲ್ಲಿರುವುದು? ನೀರಿಗಿಂತ ಹೊರಗೆ ಅಂದರೆ ಬಿಟ್ಟು ದಡಕ್ಕೆ ಹೋಗುತ್ತದೇನು? ಕೆರೆ ಬಿಟ್ಟು ದಡಕ್ಕೆ ಬಂದರೆ ಏನು ಅಲೆ ಉಳಿಯುತ್ತದೆ? ನೀರು ಎಲ್ಲಿರುತ್ತದೋ ಅಲ್ಲೇ ಅಲೆ. ನೀರು ಬಿಟ್ಟು ದಡಕ್ಕೆ ಬಂದರೆ ಅಲೆನೇ ಇಲ್ಲ.
ನೀವು ಬೇಕಾದರೆ ಒಂದು 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 2-3 ಅಲೆಗಳನ್ನು ನೀರಿನಿಂದ ತಗೊಂಡು ಬನ್ನಿ ನೋಡೋಣ. 2-3 ಹೆಚ್ಚಿಲ್ಲ, 2-3 ಅಥವಾ ಬೇಕಾದರೆ 2 ಆದರೆ ಸಾಕು. 2 ಅಲೆಗಳನ್ನು ನೀವು ಕೆರೆ ನೋಡಿದ್ದೀರಲ್ಲ, ಸಮುದ್ರ ನೋಡಿದ್ದೀರಲ್ಲ, 2 ಸಣ್ಣ ಕರೆಗಳನ್ನು ತಗೊಂಡು ಬನ್ನಿ, ದಡಕ್ಕೆ ತಗೊಂಡು ಬನ್ನಿ ಇಟ್ಕೊಂಡು ನಂತರ ನೀವು ಬರುವಾಗ ಬಸ್ ಹತ್ತಿ ರೈಲು ಹತ್ತಿ ಅವನ್ನು ತಗೊಂಡು ಬನ್ನಿ. ಬಸ್ ಅವ್ರು ಬಿಡ್ತಾನೆ ಏನೋ, ಇಷ್ಟು ದಪ್ಪ ಅಲೆ ಏಕೆ ತಂದಿದ್ದೀಯಪ್ಪ ಅಂದರೆ ಅವರು ಬಸ್ಸವನ್ನು ರೈಲವನ್ನು ಬಿಡುವುದೇ ಇಲ್ಲ ನಿಮ್ಮನ್ನು. మరి ಹೇಗಾದರೂ ಸೂಟ್ ಕೇಸ್ನಲ್ಲೂ ಪ್ಯಾಕ್ ಮಾಡಿಕೊಂಡು ತಗೊಂಡು ಬನ್ನಿ. ಬಿಚ್ಚಿದರೆ ಏನಾಗ್ತದೆ? ಅಲೆಗಳು ಕಂಡು ಬರ್ತವೆ. ಅಲೆ ಅಂದರೆ ಏನಲ್ಲಿ ಏನಿಲ್ಲ ಅಷ್ಟೇ. ಆ ನೀರಿಗೆ ಅಲೆ ಅಂದು ಇನ್ನೊಂದು ಹೆಸರು ಅಷ್ಟೇ. ಹಾಗೆ ಕುಳಿತಿದ್ದೇನೆ ಎಂಬುದು ನಾನು ಎಂಬ ಅನುಭವಕ್ಕಿಂತ ಹೊರಗಿದೆಯಾ? ನಿಂತಿದ್ದೇನೆ ನಾನುಕ್ಕಿಂತ ಹೊರಗೆ ಇಲ್ಲ. ಮಾತಾಡುತ್ತಿದ್ದೇನೆ ನಾನೆಂಬ ಇರವು, ನಾನೆಂಬ ಅರಿವಿಗಿಂತ ಹೊರಗೆ ಇಲ್ಲ. ನೋಡಿ, ಯಾವುದೇ ಪದಾರ್ಥ ನಾನೆಂಬ ಅರಿವನ್ನು ಬಿಟ್ಟಿಲ್ಲ. ಯಾವುದೇ ವಸ್ತುಗಳು, ಯಾವುದೇ ಅನುಭವಗಳು, ಸುಖ ದುಃಖಾದಿಗಳು ಎಲ್ಲ ಆ ನಾನು, ತಾನಿದ್ದಾನೆ. ತಾನು ಹೇಗಿದ್ದಾನೆ? ಸ್ವತಃ ಸಿದ್ಧವಾಗಿದ್ದಾನೆ. ಯಾವ ಪ್ರಯತ್ನ ಬೇಕಾಗಿಲ್ಲದೆ ಇದ್ದಾನೆ. ಮನಸ್ಸಿನ ಯೋಚನವೂ ಬೇಕಾಗಿಲ್ಲದೆ ಇರುತ್ತದಲ್ಲ, ಅದನ್ನು ಸ್ವತಃ ಸಿದ್ಧ ಹೇಳ್ತೀವಿ. ಯೋಚನವೂ ಬೇಕಾಗಿಲ್ಲದೆ ಇರುವುದು ಇದೆ, ತಾನಿದೆ. ಏನು ಮಾಡಿದರೂ ಎಲ್ಲಿ ಹೋದರೂ ಹೋಗಲ್ಲ, ಇರುವುದೇ ಇರುವುದು ಅಷ್ಟೇ, ಇರುತ್ತಾನೇ ಇರ್ತದೆ. ಹೀಗೆ ಆ ಸ್ವತಃ ಸಿದ್ಧ ಸರ್ವವ್ಯಾಪಕ ಅನಂತ ಹೇಳಿದ್ದೀವಲ್ಲ, ಅವೆಲ್ಲ ಮಾತುಗಳು. ಅನುಭವಕ್ಕೆ ಹೊಂದಿಸಿ ನೋಡಬೇಕೇ ಹೊರತು ಸುಮ್ಮನೆ ಮಾತುಗಳು ಇಟ್ಕೊಂಡ್ರೆ, ಕಂಠಸ್ಥ ಮಾಡಿದರೆ ಪಂಡಿತರಾಗ್ತೀರಿ. ನಿಮಗೆ ಪಂಡಿತರು ಬೇಕಾ? ಈ ಪಾಂಡಿತ್ಯವೇ ಬಿಸಾಕಿ, ಪಾಂಡಿತ್ಯ ಮನಸ್ಸು, ಆ ಪಾಂಡಿತ್ಯ ಬಿಸಾಕಿ ಅರಿವಾಗಿರುವುದು ಬೇಕಾ? ಅದು ನೋಡ್ಕೊಂಡು. ಆದ್ದರಿಂದ ನಾನು ಕುಳಿತಿದ್ದೇನೆ ಎಂಬುದು ನಾನಿದ್ದೇನೆ ಎಂಬ ಆ ಇರುವಿಕೆ ಒಳಗೆ ಇದೆ. ಊಟ ಮಾಡ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ಎಲ್ಲೋ ಹೋಗಿದ್ದೇನೆ, ಬಂದಿದ್ದೇನೆ, ಇದೆಲ್ಲ ತಾನು ಇದ್ದೇನೆ ಅನುಭವದ ಒಳಗೆ ಇದೆ. ಅನುಭವವನ್ನು ಬಿಟ್ಟು ದಾಟಿ ಇಲ್ಲ. ಹಾಗೆಯೇ ಈ ಮನಸ್ಸೆಂಬುದು, ಮನಸ್ಸಿನ ಯೋಚನೆಗಳು, ಮನಸ್ಸಿನ ಅನುಭವಗಳು, ತಾನು ಎಂಬ ಇರವು ಇದೆ ನೋಡಿ. ತಾನೆಂಬ ಇರವು ತನ್ನ ಇರವು ಅಲ್ಲ, ತಾನು ಇರವು ಎರಡು ಒಂದೇ. ಇರವೇ ತಾನು, ತಾನೇ ಇರವು. ಇರವುಗೆ ತಾನೆಂದು ಹೆಸರಷ್ಟೇ, ಇನ್ನೊಂದು ಹೆಸರು ಅಷ್ಟೇ. ಆ ಎರವಿನಲ್ಲೇ ದೇಹವಿದೆ, ಆ ಎರವಿನಲ್ಲೇ ಇಂದ್ರಿಯಗಳಿವೆ, ಎರವಿನಲ್ಲೇ ಮನಸ್ಸಿದೆ, ಎರವಿನಲ್ಲೇ ಪಂಚಭೂತಗಳಿವೆ, ಎರವಿನಲ್ಲೇ ದೇಶಕಾಲಗಳಿವೆ, ಎರವಿನಲ್ಲೇ ಇಡೀ ಬ್ರಹ್ಮಾಂಡ ಇದೆ. ಎರವನ್ನು ಬಿಟ್ಟು ಯಾವುದು ಹೊರಗಿಲ್ಲ. ಇದು ವೇದಾಂತ ದೃಷ್ಟಿ. ಅಂದರೆ ಇರವು ಅನಂತವಾಗಿರುತ್ತದೆ. ಅದು ನೋಡ್ಕೊಂಡು ಅದು ಅರ್ಥವಾದರೆ ಈಗ ಮಿಕ್ಕದೆಲ್ಲ ಸುಲಭವಾಗಿ ಅರ್ಥ. ಆದ್ದರಿಂದ ಆ ಮನಸ್ಸನ್ನು ಬಿಟ್ಟು ದಾಟಿ ತಾನಿದ್ದೇನೆ ಅಂದಿದೆ ಅಲ್ಲ, ಆ ತಾನಿದ್ದೇನೆ ಎಂಬ ಅನುಭವ ಬಿಟ್ಟು ಹೋಗದೆ ಮಿಕ್ಕ ಮನಸ್ಸು ಅದರಲ್ಲೇ ಬರುತ್ತಾ ಇದೆ. ಇಂದ್ರಿಯಗಳು ಆ ತಾನಿದ್ದೇನೆನಲ್ಲೇ ಇದೆ. ಮನಸ್ಸು ಬಂದು ಎಲ್ಲಿ ತೋರ್ತದೆ? ತಾನಿದ್ದೇನೆ ಎಂಬುವ ಅನುಭವದ ಒಳಗೆ ಮನಸ್ಸು, ತಾನಿದ್ದೇನೆ ಎಂಬ ಅನುಭವ ಒಳಗೆ ಇಂದ್ರಿಯಗಳು. ಬಗೆ ಬಗೆ ಬಣ್ಣಗಳು, ಸ್ಪರ್ಶಗಳೆಲ್ಲ ಇದೆ. ಸ್ಪರ್ಶ ತಾನಿದ್ದೇನೆ ಎಂಬ ಅನುಭವವನ್ನು ಬಿಟ್ಟಿಲ್ಲ ಅಲ್ಲವೇ? ಸ್ಪರ್ಶ, ಈ ಬೆಂಕಿ ಹತ್ತಿರಕ್ಕೆ ಹೋದರೆ ಸುಡುತ್ತಾ ಇದೆ ಎಂಬ ಅನುಭವ ತಾನು ಎಂಬ ಆ ತನ್ನಲ್ಲೇ ಇದೆ. ತಾನೆಂಬ ಅನುಭವವನ್ನು ದಾಟಿಲ್ಲ. ನೋಡಿ, ಆ ಸ್ವತಃ ಸಿದ್ಧ ಆತ್ಮೆಯಲ್ಲೇ ಮನಸ್ಸಿದೆ, ಸ್ವತಃ ಸಿದ್ಧ ಆತ್ಮೆಯಲ್ಲೇ ಇಂದ್ರಿಯಗಳಿವೆ, ಸ್ವತಃ ಸಿದ್ಧ ಆಶ್ರಮದಲ್ಲೇ ನಾಮರೂಪ ಪ್ರಪಂಚ ಇದೆ. ಸ್ವತಃ ಸಿದ್ಧ ಅರಿವಿಗಿಂತ ಯಾವುದು ಬೇರೆ ಇಲ್ಲ. ಆಯ್ತಾ? ಐ ಥಿಂಕ್ ವಿಲ್ ಸ್ಟಾಪ್ ಇಟ್. ಹಾಗೆ ಆಕಾಶ ದೃಷ್ಟಿಯಿಂದ ಇದು ಸುಮ್ಮನೆ ಇಷ್ಟೆಲ್ಲ ಏಕೆ ಹೇಳಬೇಕಾಯಿತು ಅಂದರೆ, ನಾವು ಮಹಾಕಾಶ ದೃಷ್ಟಿಯಿಂದ ಘಟಾಕಾಶವನ್ನು ನೋಡಬೇಕಾಗ್ತದೆ. ಮೊದಲು ಮಹಾಕಾಶವಾಗಿರಿ. ನೀವೆಲ್ಲಿದ್ದೀರಿ? ಅನಂತ ಆಕಾಶ. ನಾನೇ ಅನಂತ ಆಕಾಶ ಆಗಿದ್ದೇನೆ, ಎಲ್ಲ ವ್ಯಾಪಿಸ್ಕೊಂಡು, ಕೈ ಕಾಲು ಎಲ್ಲ ವ್ಯಾಪಿಸ್ಕೊಂಡಿದ್ದೇನೆ. ತಾನು ಅನಂತ ಆಕಾಶ. ತನಗೆ ನಿಮಗೆ ಘಟಾಕಾಶ ಕಂಡು ಬರ್ತದೆ? ತನ್ನ ನೃತ್ಯ ಭಂಗಿ ನರ್ತಕಿಗೆ ಕಂಡು ಬರ್ತದೆ? ತನ್ನ ಮುಖ ಹೀಗೇನೋ ಮಾಡ್ತಾನೆ, ಏನು ಮಾಡಿದ್ದು ತನಗೆ ಕಂಡು ಬರ್ತದೆ? ನಾನು ದಪ್ಪಗಾಗಿದ್ದೇನೆ ಎಂದು ಕಂಡು ಬರ್ತದ ತನಗೆ? ನಾನಿದ್ದೇನೆ ಎಂಬ ತನ್ನ ಇರುವಿಕೆಯಲ್ಲೇ ದಪ್ಪಗಾಗಿದ್ದೇನೆ ಇದೆ, ಇರುವಿಕೆಯಲ್ಲೇ ಸಣ್ಣಗಾಗಿದ್ದೇನೆ ಇದೆ, ಇರುವಿಕೆ ಇದೆ ಸಣ್ಣ ಮಗು ಎಂದಿದ್ದೆ,
ಇರುವಿಕೆಯಲ್ಲೇ ನಾನು ಹಿರಿಯ ಎಂದಿದೆ. ಅಂದರೆ ನನ್ನ ದೇಹದ ಸ್ಥಿತಿಗಳು, ಇಂದ್ರಿಯ ಸ್ಥಿತಿಗಳು, ಮನಸ್ಸಿನ ಸ್ಥಿತಿಗಳು, ಈ ಬಗೆ ಬಗೆ ವೃತ್ತಿಗಳೆಲ್ಲ ತಾನಿದ್ದೇನೆ ಎಂಬ ಆ ಇರುವಿಕೆ ಒಳಗೆ ಇವೆ. ಇರುವಿಕೆ ದಾಟಿ ಇಲ್ಲ. ಇರುವಿಕೆ ದಾಟಿ ಹೊರಗೆ ಎಂಬ ಮಾತಿಗೆ ಅರ್ಥ ಇಲ್ಲ. ಎಲ್ಲ ಇರುವೆ ತಾನಿದ್ದೇನೆ. ತನ್ನ ಇರುವನ್ನು ಬಿಟ್ಟು ಯಾವುದೂ ಇಲ್ಲ. ಊಹಿಸ್ಕೊಳ್ಳಕ್ಕೆ ಆಗಲ್ಲ. ಊಹಿಸುವ ಮನಸ್ಸು ಆ ತಾನು ಎಂಬುದಲ್ಲೇ ಮನಸ್ಸಿದೆ. ತಾನನ್ನು ಬಿಟ್ಟು ಮನಸ್ಸಿಲ್ಲ. ತನ್ನ ಇರುವಿಕೆಯನ್ನು ಬಿಟ್ಟು ಮನಸ್ಸಿಲ್ಲ. ಹಾಗೆ ಮಹಾಕಾಶವನ್ನು ಬಿಟ್ಟು ಘಟಾಕಾಶವಿಲ್ಲ. ಘಟಾಕಾಶ ಎಂಬುದು ನಿಜವಾಗಿ ಇಲ್ಲವೇ ಇಲ್ಲ. ಮಹಾಕಾಶಕ್ಕೆ ಇನ್ನೊಂದು ಹೆಸರು ಅಷ್ಟೇ, ಕಲ್ಪಿತ ಹೆಸರು. ಇದು ಹೇಳುವುದು. ಇದಕ್ಕೋಸ್ಕರ ನೋಡಿ, ಘಟಾದಿಷು ಪ್ರಲೀನೇಶು ಘಟಾಕಾಶಾದಯೋ ಯಥಾ ಆಕಾಶೇ ಸಂಪ್ರಲೀಯಂತೆ ತದ್ವಜ್ಜೀವ ಇಹಾತ್ಮನಿ. ಈಗ ಜನ್ಮ ಮರಣಗಳು ಹೇಳ್ತಾ ಇದ್ದಾನೆ. ಜನ್ಮ ಮರಣಗಳೇನು? ದೇಹ ಬಿಡುತ್ತದೆ, ತಾನು ಬಿಡಲ್ಲ. ದೇಹ ಬಿಟ್ಟು ಹೋದರೆ ಸಾಕು, ಅಯ್ಯೋ ತನಗೆ ಏನೋ ಆಯ್ತು, ಅಯ್ಯೋ ಏನಾಗಲಿಲ್ಲಪ್ಪ, ತಾನು ಇದ್ದೇ ಇರುತ್ತಾನೆ. ಸುಮ್ಮನೆ ನೀವು ನೋಡ್ತಾ ಇಲ್ಲ, ಈಗಲೂ ಇದೆ ನೋಡು, ನೀ ಇದ್ದೇ ಇದ್ದೀವಿ, ಎಲ್ಲಿಗೂ ಇರ್ತೀವಿ, ಎಂದಿಗೂ ಇರ್ತೀವಿ, ಎಲ್ಲಿಗೂ ಹೋಗಲ್ಲ. ಆದ್ದರಿಂದ ಘಟ ಅಂದರೇನು? ಮಡಿಕೆಯನ್ನು ಒಡೆದು ಹಾಕಿದ್ದರೆ ಈ ಮಡಿಕೆಯ ಆಕಾಶ ಇಷ್ಟಿತ್ತು, ಮಡಿಕೆ ಒಳಗೆ ಇಷ್ಟು ಆಕಾಶ ಇತ್ತು. ಮಡಿಕೆಯನ್ನು ತೆಗೆದು ಬಿಟ್ಟಿದ್ದೇವೆ. ಮಡಿಕೆಯನ್ನು ತೆಗೆದು ಬಿಡುವುದಂದ್ರೇನು? 3 ಪದ್ಧತಿಗಳು. ಮಡಿಕೆಯನ್ನು ತೆಗೆದು ಬಿಡುವುದಂದರೆ ಒಂದು, ಮಡಿಕೆಯನ್ನು ಒಡೆದು ಹಾಕುವುದು. ಅಥವಾ ಇಲ್ಲಿ ನೋಡಿದ್ದೀವಿ ಘಟಾಕಾಶ, ಈ ಮಡಿಕೆಯನ್ನು ಇಲ್ಲಿಂದ ತಗೊಂಡು ಹೋಗಿ ಇನ್ನೊಂದು ದೂರವಾಗಿಡುವುದು. ಈ ಜಾಗ ಆಕಾಶ ಮಾತ್ರ ಉಳಿಯುವುದು. ಮಡಿಕೆಯನ್ನು ಇಲ್ಲಿಂದ ಅಲ್ಲಿಗೆ ಹೋಗಿ ಬಿಸಾಕುವುದು. ಈಗ ಇಲ್ಲಿ ಮಾತ್ರ ಖಾಲಿ ಜಾಗ. 1ನೆಯ ಪದ್ಧತಿ, ಮಡಿಕೆಯನ್ನು ಇಲ್ಲೇ ಇದ್ದು ಒಡೆದು ಹಾಕುವುದು. ಇನ್ನೊಂದು, ಇಲ್ಲಿಂದ ಮಡಿಕೆಯನ್ನು ಇನ್ನೊಂದು ಕಡೆ ಹೋಗುವುದು. ಇನ್ನೊಂದೇನು? ಮಡಿಕೆಯನ್ನು ಒಳಗಿನ ನೋಡಬೇಡಿ. ಮಡಿಕೆಗೂ ಸುತ್ತು ಗೋಡೆ ಇದೆ ನೋಡಿ, ಗೋಲ್ ಗೋಡ, ರೌಂಡ್ ಗೋಡೆಯ ಒಳಗೆ ನೋಡುವಕ್ಕಿಂತ ಮಡಿಕೆಗೆ ಹೊರಗೆ ಬನ್ನಿ. ಹೊರಗೆ ಬಂದರೆ ಏನಾಗ್ತದೆ? ಎಲ್ಲ ಆಕಾಶ. ಆ ಆಕಾಶ ಬಾಗಿರಿ. ಆಕಾಶ ಒಳಗೆ ಮಡಿಕೆ ಇದೆ, ಮಡಿಕೆ ಒಳಗೆ ಆಕಾಶ ಅಲ್ಲ. ಮಡಿಕೆ ಒಳಗೆ ಆಕಾಶ ಅಂದರೆ ಏನು? ಇಷ್ಟೇ ಆಗುತ್ತದೆ. ಆಕಾಶ ಒಳಗೆ ಮಡಿಕೆ ಅಂದರೆ ಆ ಆಕಾಶ ಎಷ್ಟು? ಆಕಾಶ, ಯಾವ ಆಕಾಶದಲ್ಲಿ ಮಡಿಕೆ ಇದೆಯೋ ಆಕಾಶ ಒಳಗೆ ಮಡಿಕೆ, ಆ ಆಕಾಶ ಎಷ್ಟು? ಮಡಿಕೆ ಒಳಗೆ ಅಲ್ಲ, ಮಡಿಕೆಗಿಂತ ಹೊರಗೆ ಬಂದಿದ್ದು. ಮಡಿಕೆಗಿಂತ ಹೊರಗೆ ಬಂದರೆ ಆಕಾರ ಹೋಗುತ್ತದೆ. ಆಕಾರ ಹೋದರೆ ನೀವು ಎಷ್ಟಿರ್ತೀರಿ ಹೇಳಿ? ಆಕಾರವಿಲ್ಲದಿರುವಾಗ ಎಷ್ಟು? ಆಕಾರವಿಲ್ಲದಿರುವಾಗ ಇದ್ದೇನೆ ಅಷ್ಟೇ. ಇದ್ದೇನೆ ಬಿಟ್ಟು ಇನ್ನೇನಿಲ್ಲ. ಇರುವಿಕೆ ಬಿಟ್ಟು ಆಕಾರವೇ ಇಲ್ಲ, ಸೈಜ್ ಇಲ್ಲ. ಇರುವಿಕೆ ಅಷ್ಟೇ. ಆದ್ದರಿಂದ ಅನಂತಾಕಾಶಕ್ಕೆ ಇಷ್ಟೆಂದಿಟ್ಟುಕೊಂಡರೆ ಘಟಾಕಾಶ, ಇಷ್ಟು ಅಷ್ಟು ಎನ್ನುವುದು ಆಕಾರ ಬಿಟ್ಟರೆ ಅನಂತಾಕಾಶ. ಅನಂತಾಕಾಶದಿಂದ ಘಟಾಕಾಶ ಹೊರಗೆ ಬಂತೇನು? ಅನಂತಾಕಾಶದಿಂದ ಇಷ್ಟು ಆಕಾಶ ಹೊರಗೆ ಬಂತೇನು? ಹೊರಗೆ ಅಂದರೆ ಎಲ್ಲಿ? ಬರುವುದೆಂದರೇನು? ಬರುವುದಿಲ್ಲ, ಹೊರಗೆ ಇಲ್ಲ, ಆಕಾಶವೇ ಒಂದೇ ಒಂದು ಆಕಾಶ. ಅದಕ್ಕೆ ಘಟಾಕಾಶ ಎಂದು ಸುಮ್ಮನೆ ಕಲ್ಪಿತ, ಇಷ್ಟಿಟ್ಟುಕೊಂಡು ಮಾತಾಡುವ ಬುದ್ಧಿ. ಇಷ್ಟೇ ಎಂದಿಟ್ಕೊಂಡು ಘಟಾಕಾಶ ಹೇಳ್ತಾನೆ. ಇಷ್ಟೆಂದು ಏಕಿಟ್ಕೊಂಡಿದ್ದೀವಿ? ಇಷ್ಟು ಎಂದು ಕೈ ತೆಗೆದು ಬಿಡು ನೋಡು. ಇಷ್ಟು ಎಂದಿಟ್ಕೊಂಡ್ರೆ ಇಷ್ಟು ಆಕಾಶ, ಮಿಕ್ಕ ಆಕಾಶಕ್ಕಿಂತ, ಮಹಾಕಾಶಕ್ಕಿಂತ ಬಿಡಿ ಅನಿಸುತ್ತದೆ. ಈ ಕೈ ತೆಗೆದು ಬಿಡು. ಈಗ ಇಷ್ಟು ಆಕಾಶ ಮಿಕ್ಕ ಆಕಾಶ ವ್ಯತ್ಯಾಸ ಇದೆಯಾ? ಇಷ್ಟು ಮಿಕ್ಕ ಇಲ್ಲ, ಇರೋದೆಲ್ಲ ಒಂದೇ ಒಂದು ಅನಂತ. ಹಾಗೆ ಅನಂತ ಆಕಾಶದಲ್ಲಿ ಘಟಾಕಾಶ ಎಲ್ಲಿದೆ? ಸುಮ್ಮನೆ ಕಲ್ಪಿತ, ಅಲ್ಲಿ ಏನಿಲ್ಲವೇ ಇಲ್ಲ. ಅನಂತ ಆಕಾಶದಲ್ಲಿ ಘಟಾಕಾಶ ಹುಟ್ಟಿತು, ಅದರಲ್ಲೇ ಸೇರಿಕೊಂಡಿತು. ಹೇಗೆ ಹುಟ್ಟಿದಂತೆ ಮತ್ತೆ ಸೇರಿಕೊಂಡಂತೆ ಅನಿಸುತ್ತದೋ ಹಾಗೆ ಜನ್ಮ ಮರಣಗಳು. ಘಟಾಕಾಶ ಹುಟ್ಟಿತು ಅಂದರೆ ಏನು? ಆಕಾಶ ಹುಟ್ಟುತ್ತದೆ, ಘಟ ಹುಟ್ಟುತ್ತದೆ. ಇಷ್ಟು ಆಕಾಶ ಹುಟ್ಟಿತು ಅಂದರೆ 2 ಕೈಗಳನ್ನು ತಂದಿದ್ದೇವೆ, ಆಕಾಶ ಹುಟ್ಟಿತ? ಮೊದಲು ಕೈ ತರುವಕ್ಕೆ ಮುಂಚೆ ಆಕಾಶ ಇರಲಿಲ್ಲವ? ಕೈ ತಗೊಂಡು 2 ಕೈಗಳು ಎತ್ತುವಕ್ಕಿಂತ ಮುಂಚೆ ಏನಿತ್ತು? ಆಕಾಶ. ಕೈ ಎತ್ತಿದ ನಂತರ ಇಷ್ಟು ಆಕಾಶ ಎನಿಸುತ್ತೆ. ಇಷ್ಟು ಆಕಾಶ ಅನ್ನೋದು ಕೈ ತೆಗೆದು ಬಿಡು, ಅಯ್ಯೋ ಆಕಾಶ ನಾಶವಾಯಿತಾ? ಮೊದಲಿನಿಂದಲೇ ಇದೆ. ಕೈ ಇಡುವುದರಿಂದ ಆಕಾಶ ಇಷ್ಟು ಅಲ್ಲ. ಇಷ್ಟು ಆಕಾಶ. ಅನಂತ ಆಕಾಶ ಯಾವುದು? ಕೈಯನ್ನು ನುಂಗಿಬಿಟ್ಟಿರುವ ಆಕಾಶ ಇದೆ, ವ್ಯಾಪಕತ. ಕೈಯನ್ನು ನುಂಗಿದೆ, ಇಷ್ಟೆಂಬ ಜಾಗವನ್ನು ನುಂಗಿದೆ. ಇಷ್ಟು ಅಷ್ಟು, ಇಲ್ಲಿ ಅಲ್ಲಿ ಎಂದು ಜಾಗ ಬಿಡಿ. ಇಲ್ಲಿ ಅಲ್ಲಿ ಎಂಬುದು ಜಾಗ ಬುದ್ಧಿ ಬಿಡಿ, ಕೇವಲ ಅರಿವು, ಏನೂ ಇಲ್ಲ. ಹಾಗೆಯೇ ಕೇವಲ ಆಕಾಶದಲ್ಲೇ ಇಷ್ಟೆಲ್ಲ ಘಟಾಕಾಶಗಳು,
ರೂಮಿನ ಆಕಾಶಗಳು, ರೂಮ್ ಅಂದರೆ ಏನು ಹೇಳ್ತಾರೆ, ಕೋಣದ ಆಕಾಶ, ದೊಡ್ಡ ಹಾಲಿನ ಆಕಾಶ, ಇದೆಲ್ಲ ಮೈದಾನದ ಆಕಾಶ, ಇದೆಲ್ಲ ಒಂದೇ ಆಕಾಶಕ್ಕೆ ಬಗೆ ಬಗೆ ಹೆಸರುಗಳು. ನಿಜವಾಗಿ ಏನು ವ್ಯತ್ಯಾಸ ಇಲ್ಲ, ಆಕಾಶ ಒಂದೇ ಒಂದು ಅಖಂಡ ಅನಂತ ಅದ್ವಿತಿ. ಹಾಗೆ ಘಟಾಕಾಶದಿಂದ ಮಹಾಕಾಶದಿಂದ ಘಟಾಕಾಶ ಹುಟ್ಟುವುದಂದರೆ ಹೇಗೋ, ಇರುವುದಂದರೆ ಹೇಗೋ, ಲಯವಾಗುವುದು ಹೇಗೋ, ಹಾಗೆ ಹುಟ್ಟಿದ್ದಂತೆ ಅನಿಸಿಕೆ, ಅದಕ್ಕೊಂದು ಹೆಸರು ಅಷ್ಟೇ ಹೊರತು ಅಲ್ಲೇನು ಹುಟ್ಟುವಿಕೆ ಇಲ್ಲ. ಜೀವ ಈಗಲೂ ಬ್ರಹ್ಮನೇ ಆಗಿದ್ದಾನೆ, ತಾನು ಜೀವನೇ ಆಗಲಿಲ್ಲ, ಒಬ್ಬನೊಬ್ಬ ವ್ಯಕ್ತಿ ಆಗಲಿಲ್ಲ, ಪರಿಮಿತತ್ವ ಆಗಲಿಲ್ಲ, ಇದು ತನಗೆ ಇಲ್ಲ, ಇವು ತನಗೆ ಇಲ್ಲ, ತಾನೇ ತಾನು. ನೋಡಿ, ಇದು ಘಟಾಕಾಶ ಮಹಾಕಾಶಕ್ಕೆ ಸಂಬಂಧವು ಹೇಗಿದೆಯೋ ಅದೇ ಸೃಷ್ಟಿ. ಜೀವನ ಹುಟ್ಟುವುದಂದರೆ ಇದೇ ಅರ್ಥ ಎನ್ನುವುದು. ಇದನ್ನು ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕು, ಮುಂದಿನ ಪಾಠದಲ್ಲಿ ಹೇಳೋಣ. ಸಾಕಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಮನನ ಅಷ್ಟೇ, ನೀವು ಮನನ ಮಾಡಿ ಎಲ್ಲ ನಿಮಗೆ ಗೊತ್ತಾಗ್ತದೆ. ನಾನು ಇಷ್ಟೆಲ್ಲ ಹೇಳಬೇಕಾಗಿಲ್ಲ.